ನನ್ನ ನಿಮ್ಮ ಮಧ್ಯೆ ಏನಾದ್ರೂ ಒಂದ್ ಕಾಮನ್ ಇದೆ ಅಂತಂದ್ರೆ ಇಬ್ರು ಅಮ್ಮ ಅಕ್ಕ ಅಂತ ಬೈದು ಜನಗಳ ಮುಂದೆ ಸಡನ್ ಆಗಿ ಯಾರು ಇವರು ಅಂತ ಫೇಮಸ್ ಆದವರು. ಯಾವಳಾಗಿದ್ರೆ ನನ್ಗೆ ಅನ್ಸಿದ ಅಂತ ಸೆನ್ಸರ್ಡ್ ವರ್ಷನ್ ಹೇಳ್ತಾ ಇದೀನಿ. ನಾನು GRE ಕ್ಲಾಸ್ ಅಲ್ಲಿ ಇದ್ದೆ, ಅವಾಗ ನಮ್ಮಪ್ಪ ನಂಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿದ್ರು, ಸೂರಿ ಸರ್ ವಾಂಟ್ಸ್ ಟು ಮೀಟ್ ಯು, ಹಿ ಥಿಂಕ್ಸ್ ಯು ಕ್ಯಾನ್ ಆಕ್ಟ್ ಅಂತ. ಸೊ ನನ್ಗೆ ಸಿಕ್ಕಿದ ಚಾನ್ಸ್, ಯಾರು ಬೇಡ ಅಂತಾನು ಸರಿ ಆಯ್ತು ಅಂತ ಡೈಲಾಗ್ ತರ ತಗೊಂಡೆ. ನಮ್ಮ ಅಪ್ಪ ಅಮ್ಮ ನೋಡಿದ್ರು. ಅದಾದ್ಮೇಲೆ ನಮ್ಮಮ್ಮ ಕೇಳಿದ್ರು, ಸರ್ ನಿಜವಾಗ್ಲೂ ಇವಳ ಕೈಲಿ ಆಕ್ಟಿಂಗ್ ಆಗುತ್ತಾ ಸರ್ ಅಂತ. ಸೂರಿ ಸರ್ ಹೇಳಿದ್ರು, ಅಮ್ಮ ನನ್ಗೇನ್ ಹುಚ್ಚ, ಇವಳನ್ ಬೆಂಗಳೂರಿಂದ ಮೈಸೂರ್ವರೆಗೂ ಕರ್ಕೊಂಡ್ ಬಂದು ಆಕ್ಟಿಂಗ್ ಬರಲ್ಲ ಅಂದ್ರೆ ಇಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಮಾಡಕ್ಕೆ ಅಂತಂದ್ರು. ನನ್ ಕೋಚ್ ಯಾವಾಗ್ಲೂ ಹೇಳೋರು, ಬ್ಲಾಕ್ ಮೇಲೆ ಹತ್ತದಾಗ ಅವ್ರು ಯಾವಾಗ ವಿಸಿಲ್ ಮಾಡ್ತಾರಲ್ಲ ಅದಕ್ಕಿಂತ ಮುಂಚೆನೆ ಯು ಒನ್ ಯುವರ್ ರೇಸ್ ಅವ್ರು ಲಾಸ್ಟ್ ಇಟ್. ಈ ರೇಸ್ ನಂದು ಅಂತ ನೀನ್ ಬ್ಲಾಕ್ ಮೇಲೆ ಹತ್ತಿದ್ರೆ ಯು ಆಲ್ರೆಡಿ ಒನ್ ಇಟ್. ನಾನ್ ಗೆಲ್ತೀನೋ ಗೆಲ್ಲಲ್ವೋ ಏನಾಗುತ್ತೋ ಅನ್ನೋದ್ರಲ್ಲಿ ಹತ್ತಿದ್ರೆ ಯು ಲಾಸ್ಟ್ ಇಟ್. ಆನೆಗುಡ್ಡಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರು, ನಿಲ್ಸಿದ್ರು, ಫೋಟೋ ತೆಗೆದ್ರು, ಮುಹೂರ್ತ ಮುಗೀತು, ವಾಪಸ್ ರೂಮಿಗೆ ಬಂದ್ವಿ. ಇಂಡಿಯನ್ ಎಕ್ಸ್ಪ್ರೆಸ್ ಶಾರದಾ ಅಂತಿದ್ದಾರೆ, ಕಾಲ್ ಮಾಡಿದ್ರು, ಕಂಗ್ರಾಚುಲೇಷನ್ಸ್, ಹೌ ಆರ್ ಯು ಫೀಲಿಂಗ್. ಒಂದ್ ನಿಮಿಷ ಮಾಡ್ತೀನಿ ಅಂತ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಬ್ಯಾಂಗ್ಳೂರ್ ಟೈಮ್ಸ್ ಅವರಿಂದ ಬಂತು. ಒಂದ್ ಸೆಕೆಂಡ್ ನಾನು ಫೋನ್ ಮಾಡ್ತೀನಿ ವಾಪಸ್ ದಿಟ್ಟೆ. ಕಾಲ್ ಮಾಡಿದೆ ರಿಷಬ್ ಸರ್ಗೆ, ಎಲ್ಲಾ ನ್ಯೂಸ್ ಪೇಪರ್ ಇಂದ ಫೋನ್ ಮಾಡ್ತಾ ಇದಾರೆ, ನಾನು ಏನ್ ಹೇಳಿ ಸರ್ ಅಂತ. ಏನಮ್ಮ ಹೇಳ್ತೀಯ, ಸೆಲೆಕ್ಟ್ ಆಗಿದ್ಯಾ, ಇನ್ನೇನು, ಮತ್ತೆ ಕಂಗ್ರಾಚುಲೇಷನ್ಸ್, ನನಗೂ ಗೊತ್ತಿರ್ಲಿಲ್ಲ ಅಂತಾನೆ ಹೇಳು ಅಂತಂದ್ರು. ಕೊರಗಜ್ಜ ಗುಳಿಗ ಆ ಎನರ್ಜಿ ಹೇಗಿರುತ್ತೆ ಸೆಟ್ ಅಲ್ಲೆಲ್ಲ ಅದ್ ನೋಡಿದಾಗ ಏನೇನ್ ಮಾಡಿದ್ರಿ ಅವತ್ತು ಇದ್ರ ಸೆಟ್ ಅಲ್ಲಿ? ಅಂದ್ರೆ ಕಂಪ್ಲೀಟ್ ಶೂಟಿಂಗ್ ನಾನಿದ್ದೆ. ಹೆಂಗ್ ಮಾಡಿದ್ರು, ಅದು ಹೆಂಗಾಯ್ತು ಆ ಗುಳಿಗ ಪೋರ್ಷನ್ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಆ ಪಂಜುಳ್ಳಿ ಇದ್ ಬಂತಲ್ಲ, ನಾನ್ ಇಷ್ಟು ಎನರ್ಜಿ ಇದ್ದಿದ್ ರಿಷಬ್ ಸರ್ನ ಅಷ್ಟು ಕಾಮಾಗಿ ನೋಡಿ. Today on Just Curious, it's not only ಸಪ್ತಮಿ ಗೌಡ ಅವರು. ಹೇ ವಾಟ್ಸ್ಆಪ್ ಸಪ್ತಮಿ ಅವರೇ, ತುಂಬಾ ಚೆನ್ನಾಗಿದ್ದೀನಿ. ಯೂಶಲಿ ಇದು ಹೆಂಗಂದ್ರೆ ನೋ ಪೇಜ್ ಗಟ್ಲೆ ಇಂಟ್ರಡಕ್ಷನ್, ನೋ ಬಿಲ್ಡಪ್ಸ್, ಬಟ್ ಸೊ ಯೂಶಲಿ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಒಂದು ಸಕ್ಸಸ್ಫುಲ್ ಹೀರೋಯಿನ್ ಅಂತಂದ್ರೆ ಏನೋ ಸುತ್ತಮುತ್ತ ಎಲ್ಲ ಅಸಿಸ್ಟೆಂಟ್ಸ್ಗಳು ಓಡಾಡ್ತಾರ, ಡ್ರೈವರ್ಸ್ಗಳು ಬರ್ತಾರ, ಅವ್ರನ್ನೂ ರೀಚ್ ಮಾಡೋದಕ್ಕೆ ಏನೋ ಒಂದು ಫುಲ್ ಮ್ಯಾನೇಜರು, PR ಟೀಮ್ ಅಂತೆಲ್ಲ ಇರತ್ತಾ ಅಂತ. ಹೌ ಡು ಯು ಆಪರೇಟ್? ಇಲ್ಲ, ನಾನೊಂದು ಯಾರೂ ಇಲ್ಲ ಅಂದ್ರೆ ನಾನೇ ಮೋಸ್ಟ್ ತುಂಬ ಇವೆಂಟ್ಸ್ ಆಗಿರ್ಬೋದು, ಫಂಕ್ಷನ್ಸ್ಗಾಗಿರ್ಬೋದು, ನಾನೇ ಐ ಡು ಮೈ ಓನ್ ಮೇಕಪ್. ಬೇರೆ ಯಾರೂ ಕರ್ಸೋದು ಇಲ್ಲ. ಯಾಕಂದರೆ ಐ ಡೋಂಟ್ ಲೈಕ್ ಟು ಬಿ ಟೂ ಡೆಕ್ಟ್ ಅಪ್. ಅಂದರೆ ಏನೋ ಒಂದು ನೆಸೆಸಿಟಿ, ನಾನು ಶೂಟ್ ಮಾಡ್ತಾ ಇದ್ದೀನಿ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಅಂದರೆ ಮಾತ್ರ ಯಾರಾದರೂ ಮೇಕಪ್ ಮಾಡೋಕ್ಕಿರ್ತಾರೆ. ಯಾಕಂದರೆ ಲಾಂಗ್ ಅವರ್ಸ್ ಸಸ್ಟೇನ್ ಆಗಬೇಕು ಮೇಕಪ್ ಅಂತ, ಅದು ಒಂದೇ ಕಾರಣಕ್ಕೆ. ಯಾಕಂದರೆ ಮತ್ತೆ ಮಾಡೋಕ್ಕಾಗ್ತಾ ಇರಲ್ಲ ಅಂತ. ಅದು ಬಿಟ್ಟು ಬೇರೆ ಇವೆಂಟ್ಸು ಆಚೆ ಏನಿದ್ರು ಫಂಕ್ಷನ್ಸ್, ಅದಕ್ಕೆಲ್ಲ ಐ ಡೂ ಮೈ ಓನ್ ಮೇಕಪ್. ಓಕೆ, ಟೆಲ್ ಅಸ್ ಅಬೌಟ್ ಸಿಸ್ಟಮ್. ಅಂದರೆ ಲಾಟ್ ಆಫ್ ದೆಮ್ ಯಾರೆಲ್ಲ ನೋಡ್ತಾ ಇರ್ತಾರೆ, ದೇ ವಾಂಟ್ ಟು ನೋ ನಿಮ್ಮ ಸುತ್ತ ಇಂಡಸ್ಟ್ರಿ ಹೇಗೆ ಫಂಕ್ಷನ್ ಆಗುತ್ತೆ, ನಿಮ್ಮ ಸಿಸ್ಟಮ್, ಇಕೋ ಸಿಸ್ಟಮ್ ಹೇಗಿರುತ್ತೆ ಅಂತ. ಇವಾಗ ವೆರಿ ರೀಸೆಂಟ್ಲಿ ಕಿರಣ್ ಅಂತ ಈಸ್ ಆನ್ ಬೋರ್ಡ್, ಹೂಸ್ ಮ್ಯಾನೇಜಿಂಗ್ ಅಂದರೆ ಸಿನಿಮಾ ಆಗಿರ್ಬೋದು, ಡೇಟ್ಸ್ ಅಥವಾ ಟು ಕಾಂಟ್ಯಾಕ್ಟ್ ಸಂಬಡಿ. ಯಾಕಂದರೆ ಏನಾಗುತ್ತೆ, ಇಟ್ಸ್ ವೆರಿ ಡಿಫಿಕಲ್ಟ್. ಅಂದರೆ ನಾನು ಮುಂಚೆ ಏನು ಮಾಡ್ತಾ ಇದ್ರೆ, ನಂಗೆ ಇಷ್ಟ ಇಲ್ಲ ಅಂದರೆ ಯಾರಾದರೂ ಇಫ್ ಐ ಡೋಂಟ್ ವಾಂಟ್ ಟು ಡೂ ಅ ಪ್ರಾಜೆಕ್ಟ್, ಸರ್ಟನ್ ಪ್ರಾಜೆಕ್ಟ್, ನಾನು ಇಲ್ಲ ನೋ ಅಂತ ಇಸ್ ಟು ಟೆಲ್. ಬಟ್ ಅದೇನಾಗುತ್ತೆ, ದರ್ ಇಸ್ ಅ ವೇ ಆಫ್ ಸೇಯಿಂಗ್ ನೋ ಆಲ್ಸೋ. ಅಂದರೆ ಯು ಕಾಂಟ್ ಆನ್ ದ ಫೇಸ್ ಯಾರಿಗೂ ಹೋಗ್ಬಿಟ್ಟು ನೋ ಅಂತ ಹೇಳಿದ್ರೆ, ಅಂದರೆ ಅವ್ರಿಗೂ, ಅಂದರೆ ಅವಾಗ ಅವ್ರು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಯಾರೇ ಬಂದು ನಿಮ್ಗೂ ನೋ ಅಂತ ಹೇಳಿದ್ರೆ ನಿಮ್ಗೊಂದು ಕ್ವೆಶ್ಚನ್ ಸ್ಟಾರ್ಟ್ ಆಗುತ್ತೆ, ಯಾಕೆ ಹೇಳಿದ್ರು ಅಂತ. ಸೊ ಆ ರೀಸನ್ ಕೊಡಬೇಕಾಗತ್ತೆ. ಸೊ ಟು ಪುಟ್ ಇಟ್ ಇನ್ ಅ ವೆರಿ ಪ್ರೊಫೆಷನಲ್ ಮ್ಯಾನರ್, ಅವ್ರು ಗೊತ್ತು, ಅದಕ್ಕೆ ಅಂತಾನೆ ಕೆಲಸ ಮಾಡಕ್ಕೆ ಅಂತಾನೆ ಇದ್ದಾರೆ, ಅಂತ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಕಿರಣ್ ಅಂತ ಅವರು ಹೀಸ್ ಮ್ಯಾನೇಜಿಂಗ್, ಹೀಸ್ ಆನ್ ಬೋರ್ಡ್. ಅದ್ ಬಿಟ್ಟು ಅಂದ್ರೆ ದೇ ಲಾಟ್ ಆಫ್ ಪೀಪಲ್ ನನ್ನನ್ನೇ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ ಪ್ಲೀಸ್ ನಾನು ಕಿರಣ್ ಹತ್ರ ಮಾತಾಡಿ. ಬಟ್ ಅದ್ ಬಿಟ್ಟು ಸ್ಟೋರಿ ರೀಡಿಂಗ್ಸ್ ಆಗಿರ್ಬೋದು ಅದೆಲ್ಲ ನಾನೇ ತಗೊಂತೀನಿ. ಅಂಡ್ ಕನ್ನಡ ಅಲ್ಲಂತೂ ಯಾರೂ ಇಲ್ಲ ಮ್ಯಾನೇಜರ್ ಎಸ್ ಸಚ್, ನಾನೇ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಇವಾಗ ಇಸ್ ಬಿಕಾಸ್ ಮನೆ ತರ.
ಸೊ ಮನೆಗೆ ಏನಕ್ಕೆ ಮ್ಯಾನೇಜರ್ ಬೇಕು ಮನೆಯಲ್ಲಿ ಏನಕ್ಕೆ extra ಇದೆಲ್ಲ ಅಂತ ಮಾಡ್ಕೊಂಡು ಓಡಾಡ್ಬೇಕು? ಸಿಂಪಲ್. ನಾನು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ದು ಹೆಂಗೆ ಅಂದ್ರೆ ಅಚಾನಕ್ ಆಗಿ ನನ್ಗೆ ಒಂದು ಸ್ಕಿನ್ ಅಲರ್ಜಿ ಆಗುತ್ತೆ ಸಮ್ಮರ್ ಟೈಮಲ್ಲಿ. ಓಕೆ. ನಂಗೆ ತುಂಬಾ ಹೀಟ್ ಆದಾಗ ಒಂದ್ ಇಲ್ಲಿ ಪೀಲ್ ಆಗಕ್ ಸ್ಟಾರ್ಟ್ ಆಗುತ್ತೆ ಕೈ ಮಧ್ಯ ಎಲ್ಲ, ಒಂದು ವೈಟ್ ವಾಟರ್ ಬಬಲ್ಸ್ ತರ ಆಗಿ. ಸೊ ಡಾಕ್ಟರ್ ಹೇಳಿದ್ರು ಅವಳನ್ನ ನೀರಲ್ಲಿ ಹಾಕಿ, ಅಂದ್ರೆ ವಾಟರ್ ಅಲ್ಲಿ ಇದ್ರೆ ಅದು ಮತ್ತೆ ಪೊಟ್ಯಾಷಿಯಂ ಪರ್ಮ್ಯಾಗ್ನೇಟ್ ಅದು ಸೊಲ್ಯೂಷನ್ ಅಲ್ಲಿ ಕೈ ಡಿಪ್ ಮಾಡಿದ್ರೆ ಅವಳಿಗೆ ಏನೂ ಆಗಲ್ಲ ಅಂತ. ಸರಿ ಅಂತ ಸಮ್ಮರ್ ಟೈಮ್ ಬಂದಾಗ ಸಮ್ಮರ್ ಕ್ಯಾಂಪ್ ಮತ್ತೆ ಲೈಫ್ ಸ್ಕಿಲ್ ಅಂತ ಬೇಸಿಕಲಿ ನನ್ನ ತಂದೆಯವ್ರ ಅಪ್ಪ, ನಮ್ಮ ತಾತ ತುಂಬಾ ಒಳ್ಳೆ ಸ್ವಿಮ್ಮರ್ ಅಂತ ಅವಾಗ್ಲಿನ ಕಾಲದಲ್ಲೇ. ಅವಾಗ್ಲಿನ ಕಾಲದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಂತೆ. ಸೊ ಅದಕ್ಕೋಸ್ಕರ ಆಯ್ತು ಅಂದ್ಬಿಟ್ಟು ಸಮ್ಮರ್ ಕ್ಯಾಂಪ್ ಹಾಕಿದ್ರು. ಫಸ್ಟ್ ಸಮ್ಮರ್ ಕ್ಯಾಂಪ್ ಹಾಕಿದಾಗ ಒಬ್ರು ಕೋಚ್ ಇದ್ರು, ಶಾಂತರಾಜ್ ಸರ್ ಅಂತ. ಅವರು ನೋಟಿಸ್ ಮಾಡ್ಬಿಟ್ಟು ಅಮ್ಮನ ಹತ್ರ ಬಂದು ಹೇಳೋದಂತೆ, ಇಲ್ಲ ಇವಳು ಒಳ್ಳೆ ಸ್ವಿಮ್ಮರ್ ಆಗ್ತಾಳೆ, ನೀವು ಅವಳನ್ನ ಕಾಂಪಿಟೇಟಿವ್ ಟ್ರೈನಿಂಗ್ ಹಾಕಿ ಅಂತ. ಬಟ್ ಅವಾಗ ಅಂದ್ರೆ ಏನೇ ಒಂದು ಪ್ರೊಫೆಷನ್ ಆಗಿ ತಗೊಬೇಕು, ಪ್ರೊಫೆಷನಲ್ ಅಥ್ಲೀಟ್ ಆಗಬೇಕು ಅಂದ್ರೆ ತುಂಬ ಟೈಮ್ ಆಗುತ್ತೆ, ತುಂಬ ಎಫರ್ಟ್ ಇರುತ್ತೆ ಅದ್ರೊಳಗಡೆ. ಸೊ ಅದಕ್ಕೆ ಅದು ಹೆಂಗೆ ಫಿಗರ್ ಔಟ್ ಮಾಡೋದು, ಲೊಜಿಸ್ಟಿಕ್ಸ್ ಅಂತ ಮನೇಲಿ ಇನ್ನೂ ಗೊತ್ತಿರಲಿಲ್ಲ. ಸೊ ನೋಡೋಣ ಅಂತ ಬಿಟ್ಟರು. ಭರತನಾಟ್ಯಮ್ಗೆ ಹಾಕಿದ್ರು ನಮ್ಮಮ್ಮ, ಆರ್ಟ್ ಫಾರ್ಮ್ ಕಲೀಲಿ ಅಂತ. ನನ್ನದು ವರ್ಸ್ಟ್ ಭರತನಾಟ್ಯಂ ಡಾನ್ಸರ್ ಆ ಟೈಮಲ್ಲಿ ಯಾರು ಇರಕ್ಕೆ ಅಂದರೆ ನನಗೆ ಏನಂದರೆ ನಾನು ಅದನ್ನು ಎಂಜಾಯ್ ಮಾಡ್ತಾ ಇರಲಿಲ್ವಲ್ಲ. ಸೊ ನನಗೆ ಅದೇನು ಅಂತ ನಂಗೆ ಅದು ತುಂಬ ಚಿಕ್ಕವಳು ಬೇರೆ ಇದೆ, ಅರ್ಥನೂ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ ನನಗೆ ಆ ಪ್ರೋಸೆಸ್ನ. ಸೊ ಅವ್ರು ಹೆಂಗೆ ಅಂದರೆ ಈಗ ರೈಟ್ ಅಂದರೆ ಇಷ್ಟೇ, ನಂದು ರೈಟ್ ಹೋಗ್ತಾ ಇದ್ದಿದ್ದು, ಈ ಗ್ರೇಸೇ ಇಲ್ಲ ನಂದು ರೈಟ್ ಲೆಫ್ಟ್ ಅಷ್ಟೇ, ನಂದು ಅಷ್ಟೇ. ಸೊ ನಮ್ಮ ಅಮ್ಮಂಗೆ ಆಯಿತು ಸರಿ ಇದಾಗಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ಸಂಗೀತಕ್ಕೆ ಹಾಕಿದ್ರು. ರಾಗ ಮೇಲೆತ್ತಮ್ಮ ಅಂದ್ರೆ ನನ್ ರಾಗ ಅಲ್ಲ, ನನ್ ಬರೀ ಇದೇ ರಾಗ ಇದೆ ಆನೆ, ಬರೀ ತಲೆ ಮೇಲೆ ಹೋಗೋದು ಅದೇ ಅಷ್ಟೇ, ಏನು ಮೇಲೆ ಕೆಳಗಡೆ ಏನು ಡಿಫ್ರೆನ್ಸೇ ಇರಲಿಲ್ಲ. ಸೊ ನಮ್ಮ ಅಮ್ಮಗೆ ಅದು ಗೊತ್ತಾಯ್ತು ಇದು ಆಗಲ್ಲ ಅಂತ. ಸೊ ನೆಕ್ಸ್ಟ್ ಸಮ್ಮರ್ ಹಂಗೆ ಸ್ಟಾರ್ಟ್ ಆಯಿತು. ಮತ್ತೆ ಸಮ್ಮರ್ ಕ್ಯಾಂಪ್, ಮತ್ತೆ ಅಲರ್ಜಿ ಆಗುತ್ತೆ ಅಂತ ಸಮ್ಮರ್ ಕ್ಯಾಂಪ್ಗೆ ಹಾಕಿದ್ರು. ಅವಾಗ ಶಾಂತರಾಜ್ ಸರ್ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿದಾರೆ ನಮ್ಮಮ್ಮಗೆ, ಇಲ್ಲ ಕರ್ಕೊಂಬರ್ಲೇಬೇಕು. ಅವಾಗ ನಾವಿಲ್ಲಿ ಆಡ್ಗೋಡಿಲಿದ್ವಿ. ಸೊ ಕರ್ಕೊಂಬರ್ಬೇಕು ಅಂತ. ಸರಿ ಆಯಿತು ಅಂದ್ಬಿಟ್ಟು ಸೇರಿಸಿದ್ರು ಸ್ವಿಮ್ಮಿಂಗಿಗೆ. ಅವ್ರ ಜೊತೆನೆ ಟ್ರೈನ್ ಮಾಡ್ತಾ ಇದ್ದಾರೆ, ಶಾಂತರಾಜ್ ಸರ್ ಬ್ಯಾಚಲ್ಲೇ ಇದೆ. ಮೇನ್ ಕೋಚ್ ಬಂದು ಅವಾಗ ನಾನು ಜಯನಗರ್ ಪೂಲಲ್ಲಿ ಸ್ಟಾರ್ಟ್ ಮಾಡಿದ್ದು ಟ್ರೈನ್ ಮಾಡೋದಕ್ಕೆ. ಅಲ್ಲಿ ಜಾನ್ ಸರ್ ಅಂತ ಇದ್ರು. ಸೊ ಅವ್ರಿಗೆ ಗೊತ್ತಿರಲಿಲ್ಲ, ತುಂಬ ಚಿಕ್ಕ ಹುಡುಗಿ, 4th ಸ್ಟ್ಯಾಂಡರ್ಡು. ಸೊ ಸ್ಟೇಟ್ ಲೆವೆಲ್ ಮೀಟ್ ಮಂಗಳೂರಲ್ಲಿದೆ ಅಂತ ಗೊತ್ತಾಯಿತು. ಸೊ ಅವಾಗ ನನ್ನ ತಂದೆ ನನಗೆ ಹೇಳಿದ್ರು, ನೀನೇನಾದರೂ ಮೆಡಲ್ ಮಾಡಿದ್ರೆ ನಿನ್ನನ್ನು ಫ್ಲೈಟಲ್ಲಿ ಕರ್ಸ್ಕೊತೀನಿ ವಾಪಸ್. ಅವಾಗ ಜೆಟ್ ಏರ್ವೇಸ್ ಇತ್ತು ಆಯ್ತದ. ಸೊ ನನಗೆ ಅದು ನನಗೇನೋ ನಾನು ಮಾಡ್ತೀನೋ ಬಿಡ್ತೀನೋ ನನಗೆ ಅದೇನು ಗೊತ್ತಿಲ್ಲ, ಫ್ಲೈಟ್ ಹೋಗ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ಹೋದ್ವಿ, ಮಂಗ್ಳೂರ್ಗೆ ಹೋದ್ವಿ, ನಾನು ಅಮ್ಮ ಇಬ್ಬರೇ. ಜೋರು ಮಳೆ ಆ ಟೈಮಲ್ಲಿ. ಮಂಗ್ಳೂರ್ಗೆ ಹೋದ್ವಿ. 50 ಮೀಟರ್ಸ್ ಫಸ್ಟು 50 ಮೀಟರ್ಸ್ ಫ್ರೀ ಸ್ಟೈಲ್, 100 ಮೀಟರ್ಸ್ ಫ್ರೀ ಸ್ಟೈಲ್ ಇವೆಂಟ್ ಇತ್ತು. ಬ್ಲಾಕ್ ಮೇಲೆ ನಿಂತ್ಕೊಂಡೆ, ಟೇಕ್ ಮಾರ್ಕ್ ಗೋ ಹೋದೆ, ಸ್ವಿಮ್ ಮಾಡಿದೆ, ಬಂದೆ. ಈಗ 2 ಲ್ಯಾಬ್ಸ್ ಅದು 100 ಮೀಟರ್ಸ್ 50 ಮೀಟರ್ಸ್ 50 ಬಂದೆ, ಮುಟ್ತೆ. ಓಕೆ ನೋಡಿದ್ರೆ ಫಸ್ಟ್ ಪ್ಲೇಸ್. ಸೊ ಯಾರ್ ಅಂದರೆ ಐ ವಾಸ್ ಅ ನ್ಯೂ ಕಿಡ್ ಆನ್ ದ ಬ್ಲಾಕ್ ಬೇಸಿಕಲಿ. ನೋಬಡಿ ನ್ಯೂ ಹೂ ಸಪ್ತಮಿ ವಾಸ್. ಅವಾಗ ಯಾರಿಗೂ ಐಡಿಯಾನೇ ಇರಲಿಲ್ಲ. ಅವಾಗ ಮೇನ್ ಇವಾಗ್ಲೂ ಅಷ್ಟೇ, ಬಟ್ ಮೇನ್ ಬಿಗ್ಗೆಸ್ಟ್ ಅಂದರೆ ಸ್ವಿಮ್ಮರ್ಸ್ನ ಜನರೇಟ್ ಮಾಡ್ತಾ ಇದ್ದಿದ್ದು, ನ್ಯಾಷನಲ್ ಸ್ವಿಮ್ಮರ್ಸ್ನ, ಇಂಟರ್ನ್ಯಾಷನಲ್ ಸ್ವಿಮ್ಮರ್ಸ್ನ ಬಸವನಗುಡಿ BSc ಅಂತ ಪೂಲ್. ಸೊ ದಟ್ ವಾಸ್ ಅ ಶಾಕ್ ಫಾರ್ ದೆಮ್, ಯಾದಿ ಹುಡುಗಿ ಎಲ್ಲಿಂದ ಬಂದ್ಲು ಅಂತ. ಆ್ಯಂಡ್ ಜಾನ್ ಸರ್ಗೆ ಗೊತ್ತಿರಲಿಲ್ಲ ದಟ್ ಅವ್ರ ಪೂಲಲ್ಲಿ ಅಥವಾ ಅವ್ರ ಅಕಾಡೆಮಿಲಿ ಈ ಥರ ಒಂದು ಹುಡುಗಿ ಇದ್ದಾಳೆ ಅಂತ. ಯಾಕಂದರೆ ನೋಬಡಿ ಈವನ್ ಥಾಟ್ ಈ ಥರ ಫಸ್ಟ್ ಪ್ಲೇಸ್ ಬರೋಕ್ಕೆ ಸಾಧ್ಯ ಅಂತ. ಅವರು ಆಚೆ ಇದ್ರು ಸರ್. ಇಮಿಡಿಯೇಟ್ಲಿ ಹೌದಾ ಅಂತ ಬಂದು ಇವೆಂಟ್ ಮುಗೀತು. ನಾವು ವಾಪಸ್ ಹೋಟೆಲ್ ರೂಮ್ಗೆ ಹೋದ್ವಿ. ಹೋದ್ಮೇಲೆ ಸರ್ ಅಮ್ಮಂಗೆ ಕಾಲ್ ಮಾಡಿದ್ರು, ಜಾನ್ ಸರ್ ಮಾಡ್ಬಿಟ್ಟು ಹೇಳಿದ್ರು, ನಿಮ್ಮ ಮಗಳು ನ್ಯಾಷನಲ್ ಸೆಲೆಕ್ಟ್ ಆಗಿದ್ದಾಳೆ ಅಂತ. ನಮ್ಮಮ್ಮ ನ್ಯಾಷನಲ್ಸ್ಗೆ ಅದೆಂಗೆ ಅಂತ. ಇಲ್ಲ, ಸೊ ಸ್ಟೇಟ್ ಮೀಟಲ್ಲಿ ಫಸ್ಟ್ ಸೆಕೆಂಡ್ ಪ್ಲೇಸ್ ಬಂದವರು ನ್ಯಾಷನಲ್ಸ್ಗೆ ಸೆಲೆಕ್ಟ್ ಆಗ್ತಾರೆ, ಡೈರೆಕ್ಟ್ ನ್ಯಾಷನಲ್ ಸೆಲೆಕ್ಟ್ ಆಗ್ತಾರೆ. ಸೊ ನೆಕ್ಸ್ಟು 50 ಮೀಟರ್ಸ್ ಫ್ರೀ ಸ್ಟೈಲ್ ಇತ್ತು. ಸೊ ಅವ್ರು ಹೇಳಿದ್ರು, ಅವಳು 50 ಮೀಟರ್ಸ್ ಫ್ರೀ ಸ್ಟೈಲಲ್ಲಿ ಫಸ್ಟ್ ಬಂದರೆ ಆ ಇವೆಂಟಿಗೆ ಸೆಲೆಕ್ಟ್ ಆಗದೆ ರೀಲೆಗೂ ಸೆಲೆಕ್ಟ್ ಆಗ್ತಾಳೆ ಅಂತ. ಸೊ ಆ ವರ್ಕಿಂಗ್ ಸಿಸ್ಟಮೇ ನಮ್ಗೆ ಐಡಿಯಾ ಇರಲಿಲ್ಲ. ಸೊ ನೆಕ್ಸ್ಟ್ ಆ ವರ್ಷನೇ ನ್ಯಾಷನಲ್ಸ್ ರೆಪ್ರೆಸೆಂಟ್ ಮಾಡಿದೆ, ರೀಲೇಲಿ ಮತ್ತೆ ನ್ಯಾಷನಲ್ಸಲ್ಲಿ ಮೆಡಲ್ ಬಂತು. ಇದಿಷ್ಟು ಯಾವುದು ನಮ್ಮ ಕಣ್ಣಿಗೆ ಬಿದ್ದಿಲ್ಲ, ಯಾಕೆ ಅಲ್ಲಿವರೆಗೂ ಸಪ್ತಮಿ ಯಾರು ಅಂತಾನೆ ಗೊತ್ತಿಲ್ಲ. ಬಟ್ ಮುಂದೆ ಒಂದು ಬರುತ್ತೆ, ವೇರೆನ್ ಐ ಥಿಂಕ್ ನನ್ನ ನಿಮ್ಮ ಮಧ್ಯೆ ಏನಾದರೂ ಒಂದು ಕಾಮನ್ ಇದೆ ಅಂತಂದರೆ, ಇಬ್ಬರು
ಅಮ್ಮ ಅಕ್ಕ ಅಂತ ಬೈದು ಜನಗಳ ಮುಂದೆ ಸಡನ್ ಆಗಿ ಯಾರು ಇವರು ಅಂತ ಫೇಮಸ್ ಆದವರು. ನಾನು ರಿಯಲ್ ಲೈಫಲ್ಲಿ ಬೈದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಟ್ರೋಲಿಗೆ ಅಂತ ಹಿಂಗೆ ಅನ್ನಕ್ಕೆ ಬರುತ್ತೆ ಅಂತ ಅಂದೆ. ಆದರೆ ನೀವು ಪಾಪ್ಕಾರ್ನ್ ಮಂಕಿ ಟೈಗರ್ ಅಲ್ಲಿ ಏ ಸೂರ್ಯ ಅದೇನ ಡೈಲಾಗ್ ಬಂದ್ಬಿಡ್ಲಿ ನಿಮ್ಮ ಕಡೆಯಿಂದಲೇ, ಶಂಕರಿಂದ ಬಂದ್ರೆ ತೀರ್ಥ ಅದು. ಅಂದ್ರೆ ಅವಳು ಯಾವಳಾಗಿದ್ರೆ ನನ್ಗೆ ಅನ್ಸಿದ ಅಂತ ಸೆನ್ಸರ್ಡ್ ವರ್ಷನ್ ಹೇಳ್ತಾ ಇದ್ದೀನಿ. ಬಟ್ ಅದೇನಂದ್ರೆ ಅದು ಇಟ್ ವಾಸ್, ನಾನು ಯಾವಾಗ್ಲೂ ನಂಗೆ ಸ್ಟೇಜ್ ಪರ್ಫಾರ್ಮೆನ್ಸ್, ಸ್ಟೇಜ್ ಮೇಲಿರೋದು, ಮ್ಯಾಡ್ ಆಡ್ಸು, ನನ್ನ ಮ್ಯಾಡ್ ಆಡ್ಸಲ್ಲಿ ರಜನಿಕಾಂತ್ ಡೈಲಾಗು ಅದೆಲ್ಲ ಸಕ್ಕ. ನನ್ಗೇನು ಆ ಥರ ಸ್ಟೇಜ್ ಮೇಲೆ ಹೋದ್ರೆ ಯಾರೋ ಜಡ್ಜ್ ಮಾಡ್ತಾರೆ ನೋಡ್ಬಿಟ್ಟು ನಾನು ಏನು ಮಾಡ್ತಾ ಇದ್ರೆ ನಗ್ತಾರೆ ಅಂತ ಯಾವತ್ತೂ ನನ್ಗನ್ಸಿಲ್ಲ. ಯಾವಾಗಲೂ ನೀನು ಎಂಟರ್ ಆಗ್ತೀಯ ಕಾಂಪಿಟೇಷನ್ ಅರೀನಾನ, ಯುವರ್ ಚೆಸ್ಟ್ ಇಸ್ ಅಪ್, ಯುವರ್ ಹೆಡ್ ಇಸ್ ಅಪ್, ಹೋಲ್ಡ್ ಯುವರ್ ಹೆಡ್ ಹೈ, ಯುವರ್ ಚೆಸ್ಟ್ ಅಪ್ ಆ್ಯಂಡ್ ವಾಕ್ ಇನ್ ಟು ದ ಅರೀನಾ ಲೈಕ್ ಅ ವಿನ್ನರ್ ಅಂತ. ಸೊ ನಮ್ಗೆ ಅದನ್ನು ಯಾವಾಗಲೂ ಹೇಳ್ಕೊಟ್ಟಿರೋರು. ಸೊ ನಮ್ಗೆ ಅದು ಯಾವಾಗಲೂ ತಲೆಯಲ್ಲಿತ್ತು. ಸೊ ಅದೇನಾಯಿತು, ಪ್ರಾಬಬ್ಲಿ ಅದೇ ಟ್ರಾನ್ಸ್ಲೇಟೆಡ್. ನಾನು ಇಂಜಿನಿಯರಿಂಗ್ ಬರಬೇಕಾದ್ರೂ ಅಷ್ಟೇ, ಇಂಜಿನಿಯರಿಂಗ್ ಲಾಸ್ಟ್ ಇಯರ್ ಬಂದಾಗ ಧನಂಜಯ ಅವರೇ ಚೀಫ್ ಗೆಸ್ಟ್ ಕಾಲೇಜಲ್ಲಿ. ಅದೇನಾಯ್ತು, ಅವಾಗ ಟಗರು ಮ್ಯಾಸಿವ್ ಬ್ಲಾಕ್ ಬಸ್ಟರ್ ಹಿಟ್. ನಾನು ಕಲ್ಚರಲ್ ಡಿಪಾರ್ಟ್ಮೆಂಟ್ ಹೆಡ್ ಮಾಡ್ತಾ ಇದ್ದೆ. ಆ್ಯಂಡ್ ನನ್ನ ತಂದೆಗೆ ಸೂರಿ ಸರ್ ತುಂಬ ಕ್ಲೋಸ್ ಇದ್ರು. ಅವ್ರಿಗೆ ಕಾರ್ ಇಳಿದು ಅವ್ರನ್ನ ಇದಕ್ಕೆ ನಮ್ಮ ಪ್ರಿನ್ಸಿಪಲ್ ಆಫೀಸಿಗೆ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನಮಗೆ. ಜನ ತುಂಬಿಡಿದ್ದಾರೆ, ಎಲ್ಲೂ ಯಾರು ಜಾಗನೇ ಬಿಡ್ತಾ ಇಲ್ಲ ಕೊಡೋಕ್ಕೆ. ಸೊ ಅವಾಗ ಏನಾಯಿತು, ಹೋಗ್ತಾ ಇದ್ವಿ ಮೇನ್ ಸ್ಟೇಜ್ಗೂ ಮತ್ತು ಅವ್ರು ಕೂತ್ಕೊಳ್ಳೋದಕ್ಕೂ ಒಂದು ಗ್ಯಾಪ್ ಇದೆ, ಅಲ್ಲಿ ಜನ ತುಂಬ್ಕೊಂಡ್ಬಿಟ್ಟಿದ್ರು. ಸೊ ಎಲ್ರೂ ಕ್ರೌಡನ್ನು ಕಳಿಸ್ತಾ ಇದ್ವಿ ಹಿಂದಕ್ಕೆ ಹುಡುಗರೆ. ಅಂದರೆ ಬಟ್ ಏನಂದರೆ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಈ ಮೇಲ್ ಈಗೋ ಇರುತ್ತೆ, ಅವ್ನು ಹೇಳಿದ್ರೆ ನಾನು ಯಾಕೆ ಹಿಂದಕ್ಕೆ ಹೋಗಬೇಕು ಅಂತ. ನನಗೆ ಚೂರೇ ನನ್ಗೆ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಾ ಹೋಯ್ತು. ಒಂದಿಷ್ಟು ಜನ ಹುಡುಗರು ನಿಂತಿದ್ರು, ನಾವು ಯಾರ ಮಾತು ಕೇಳಲ್ಲ ಅಂತ. ನಾನು ಹೋಗಿದ್ದೆ, ಏನು ತಾಂಬೂಲ ಕೊಟ್ಬಿಟ್ಟು ಹೇಳ್ಬೇಕು ಹೋಗಿ ಹಿಂದಕ್ಕೆ ಅಂದರೆ ಹೋಗ್ತಾ ಇರ್ಬೇಕು ಸುಮ್ಮನೆ ಅಂತ ಹೇಳಿದೆ. ಎಷ್ಟು ಜೋರಾಗಿ ಹೇಳಿದೆ ಅಂದರೆ ಸ್ಟೇಜ್ವರೆಗೂ ಕೇಳಿಸಿದೆ ಅದು. ಸೊ ಅದೇನಾಯಿತು, ಧನಂಜಯ ಅವ್ರವರೆಗೂ ಕೇಳಿಸಿದೆ. ಯಾರು ಈ ಹುಡುಗಿ ವಾಕಿ ಟಾಕಿ ಇಟ್ಕೊಂಡು ಇಷ್ಟು ದೊಡ್ಡ ಕ್ರೌಡ್ ಹಿಂಗೆ ಒಬ್ಬಳೇ ಕಂಟ್ರೋಲ್ ಮಾಡ್ತಾ ಇದ್ದಾಳಲ್ಲ ಅಂತ ಅವ್ರಿಗೆ ಆ ಕ್ವೆಶ್ಚನು. ಆಮೇಲೆ ಗೊತ್ತಾಯಿತು, ಇವ್ರು ಉಮೇಶ್ ಸರ್ ಮಗಳು ಇವಳೇ ಮಾತಾಡಿದ್ದು ನನ್ನ ಹತ್ರ ಅಂತ. ಆಮೇಲೆ ಸೂರಿ ಸರು ಪಾಪ್ಕಾರ್ನ್ ಮಂಕಿ ಟೈಗರ್ ಸ್ಟೋರಿ ಸ್ಟಾರ್ಟ್ ಮಾಡಿದ್ರು. ಆವಾಗಲೂ ಬರ್ತಾಯಿದ್ರು ಮನೆಗೆ. ನಾನು ಅವ್ರು ಬರಬೇಕಾದ್ರೆ ಮನೆಗೆ ಹಾಯ್ ಅಂಕಲ್ ಹೆಂಗಿದ್ದೀರಾ, ಯಾಕಂದರೆ ನನಗೆ ಅವ್ರು ನನ್ನ ಸಿನಿಮಾ ಇಂಡಸ್ಟ್ರಿಗೆ ಟಚ್ ಇಲ್ಲ. ಸೊ ನನಗೇನೋ ಯಾರೋ ಫ್ಯಾಮಿಲಿ ಫ್ರೆಂಡ್ ಥರನೇ, ಸೊ ಅಂಕಲ್ ಅಂತಲೇ ಕರಿತಾ ಇದ್ದೆ. ಒಂದಿನ ರ್ಯಾಂಡಮಾಗಿ ಬಂದು ಅಪ್ಪಂಗೆ ಈ ಥರ ಒಂದು ಕತೆ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಒಂದು ಗಿರಿಜಾ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಐ ಥಿಂಕ್ ನಿಮ್ಮ ಮಗಳು ಸೂಟ್ ಆಗ್ತಾಳೆ ಅಂತ. ನಾನು GRE ಕ್ಲಾಸಲ್ಲಿದ್ದೆ. ಅವಾಗ ನಮ್ಮಪ್ಪ ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು, ಸೂರಿ ಸರ್ ವಾಂಟ್ಸ್ ಟು ಮೀಟ್ ಯು, ಹಿ ಥಿಂಕ್ಸ್ ಯು ಕ್ಯಾನ್ ಆ್ಯಕ್ಟ್ ಅಂತ. ನಾನು ಕ್ಲಾಸಲ್ಲಿದ್ದವಳು ಸರಿ ಆಯ್ತು ಅವಳು ಮನೆಗೆ ಹೋದೆ. ಏನು ಅಂದರೆ ಅವ್ರು ಏನೋ ಮಾಡಿದ್ದಾರೆ, ಸೂರಿ ಸರ್ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ, ಅದೊಂದು ಕ್ಯಾರೆಕ್ಟರ್ ಇದೆಯಂತೆ, ನೀನು ಮಾಡ್ತೀಯಾ ಅಂತ. ನನ್ಗೆ ಐ ವಾಸ್ ಏನೋ ಇತ್ತು, ಒಂದು ಪುಲ್ ಟುವರ್ಡ್ಸ್ ದ ಇಂಡಸ್ಟ್ರಿ, ಆ್ಯಕ್ಟ್ ಮಾಡಬೇಕು ಅಂತ ಒಂದಿತ್ತು. ಸೊ ನನಗೆ ಸಿಕ್ಕಿದ ಚಾನ್ಸ್, ಯಾರು ಬೇಡ ಅಂತಾನು ಸರಿ ಆಯಿತು ಅಂದರು. ಒಂದಿನ ಹಿಂಗೆ ಮಲ್ಕೊಂಡಿದ್ದೆ, ಎದ್ದ ತಕ್ಷಣ ನೀರು ಕುಡಿದೆ, ಫುಲ್ ನೀರೆಲ್ಲ ಚೆಲ್ಕೊಂಡಿದ್ದೆ. ಬೆಲ್ ರಿಂಗ್ ಆಯಿತು, ಸರಿ ಆಯಿತು ಅಂದ್ರೆ ಸೂರಿ ಸರ್ ಬಂದರು. ನಾನು ಹಾಯ್ ಅಂಕಲ್ ಹೆಂಗಿದ್ದೀರಾ ಅಂತಂದೆ. ಕ್ಯಾಮ್ರಾ ಎಲ್ಲ ಅವ್ರದ್ದು ಏನೋ ನಮ್ಮ ಜೊತೆ ಬಂದರು. ನಾನು ಸರ್ ಇವತ್ತು ನಮ್ಮ ಅಪ್ಪನ ಕೇಳಿದ್ರು, ಸೂರಿ ಸರ್ ನೋಡ್ಬೋದಾ ಇವಳು ಏನು ಮಾಡ್ತಾಳೆ ಅಂತ. ನಮ್ಮಪ್ಪ ಮಾಡಿ ಅಂದರು. ನಾನು ನನ್ನ ಟೀ ಶರ್ಟ್ ಮೇಲೆ ನೀರು ಚೆಲ್ಕೊಂಡು ಎಲ್ಲ ಏನು ಹಿಂಗಿದ್ದೀನಿ ಅಂತ. ಪರವಾಗಿಲ್ಲ, ನೀನೇನು ನಾರ್ಮಲಾಗಿ ಏನೋ ವಿಷಯ ಮಾತಾಡ್ತೀಯಲ್ಲ ಮಾತಾಡು ಅಂತಂದರು. ಅದನ್ನೇ ರೆಕಾರ್ಡ್ ಮಾಡಿದ್ರು. ಸೊ ಅದಾದಮೇಲೆ ಹೋದ್ರು ಸೂರಿ ಸರ್ ವಾಪಸ್ ಬಂದ್ಬಿಟ್ಟು ಅಪ್ಪಂಗಿಲ್ಲ ಸರ್ ಅವ್ರ ಕಡೆ ಮಾಡೋಕ್ಕಾಗುತ್ತೆ, ಶಿ ಹ್ಯಾಸ್ ದ ಕೇಪಬಿಲಿಟಿ ಅಂತಂದರು. ಅಮ್ಮಂಗೆ ಸ್ವಲ್ಪ ಒಂಚೂರು ಶಿ ವಾಸ್ ಬೇಡ, ಏನಕ್ಕೆ ಅವಳು MS ಮಾಡೋಕೆ ಹೋಗ್ತೀನಿ ಅಂತ ಇದ್ದಾಳೆ, ಹೋಗಲಿ ಅಲ್ಲಿ ಅಂತ. ಅಪ್ಪ ಹೇಳಿದ್ರು, ನೋಡು ನೀನು ಯಾವುದೇ ಕೆಲಸಕ್ಕೆ ಟ್ಯಾಗ್ ಲೈನ್ ಕೊಟ್ಟರೆ ಇದು ಕೆಟ್ಟ ಕೆಲಸ ಇದ್ದು ಒಳ್ಳೆ ಕೆಲಸ ಅಂತ, ಅದು ಆ ಕೆಲಸಕ್ಕೆ ಅದು ಬಂದ್ಬಿಡುತ್ತೆ. ಕೆಲ್ಸನ ಥರನೇ ನೋಡಿದ್ರೆ ಅದು ಏನು ಕೆಟ್ಟದು ಒಳ್ಳೇದು ಅದೇನು ಬರಲ್ಲ, ನೀನು ಮಾಡೋ ರೀತಿ ನೀವು ನೋಡೋ ರೀತಿ. ಸೊ ಸ್ಟಾರ್ಟ್ ಆಯಿತು ಪಾಪ್ಕಾರ್ನ್ ಶೂಟಿಂಗ್ ಮೈಸೂರಲ್ಲಿ. ನಾನು ಅದುವರೆಗೂ ನಾನು ನಿಜ ಸತ್ಯ ಹೇಳ್ತೀನಿ, ನಾನು ಒಂದ್ಸತಿನೂ ವರ್ಡ್ಸು ಯೂಸ್ ಮಾಡಿಲ್ಲ, ಏನೂ ಇಲ್ಲ. ನಮ್ಮ ಅಪ್ಪ ಅಮ್ಮ, ನಂದು ಇಲ್ಲಿ ಶಾರ್ಟ್ ನಡೀತಾ ಇದ್ರೆ ನಮ್ಮ ಅಪ್ಪ ಅಮ್ಮ ಆ ಕಡೆ ಸೋಫಾ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ರು. ನಾನು ಡೈಲಾಗ್ ನೋಡ್ದೆ, ಸರಿ ಆಯಿತು ಹೇಳ್ತೀನಿ ಅಂತ. ನನಗೇನು ಡೈಲಾಗ್ ಅಷ್ಟೇ, ಅದು ಆಕ್ಟರ್ ಅಷ್ಟು, ನನ್ಗೆ ಅದೇನು ಮ್ಯಾಟರ್ ಆಗಿ ಏನು. ನಮ್ಮ ಅಪ್ಪ ಅಮ್ಮ ನೋಡಿದ್ರು. ಅದಾದ್ಮೇಲೆ ನಮ್ಮಮ್ಮ ಕೇಳಿದ್ರು, ಸರ್ ನಿಜವಾಗ್ಲೂ ಇವಳ ಕೈಯಲ್ಲಿ ಆ್ಯಕ್ಟಿಂಗ್ ಆಗುತ್ತಾ ಸರ್ ಅಂತ. ಸೂರಿ ಸರ್ ಹೇಳಿದ್ರು, ಅಮ್ಮ ನನಗೇನು ಹುಚ್ಚ, ಇವಳನ್ನ ಬೆಂಗಳೂರಿಂದ ಮೈಸೂರ್ವರೆಗೂ ಕರ್ಕೊಂಡು ಬಂದು ಆ್ಯಕ್ಟಿಂಗ್ ಬರಲ್ಲ ಅಂದರೆ ಇಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಮಾಡೋಕ್ಕೆ ಅಂತಂದರು.
ನಮ್ಮ ಅಮ್ಮಂಗೆ ಸರಿ ಆಯಿತು, ಏನೋ ಮಾಡ್ತಾಳೆ ಅನ್ಸುತ್ತೆ ಇವಳು, ಇವ್ರು ಹಿಂಗೆ ಹೇಳಿದ್ರೆ ಅಂತ ಒಂದು ಕಾನ್ಫಿಡೆನ್ಸ್ ಅವಾಗ ಬಂತು. ಡಬ್ಬಿಂಗ್ ಆಯಿತು, ಎಲ್ಲ ಆಯಿತು. ಧನಂಜಯ ಅವ್ರು ಡಬ್ಬಿಂಗ್ ನೋಡ್ಕೊಂಡು ಬಂದರು. ಅವ್ರು ಹೇಳಿದ್ರು, ನೋಡು ಫಸ್ಟ್ ಡೇ ಥಿಯೇಟರಲ್ಲಿ ನಿನ್ನ ಡೈಲಾಗ್ಗೆ ಅವ್ರು ವಿಸಿಲ್ ಬೀಳಿಲ್ಲ ಅಂದರೆ ನೋಡ್ಕೊ ಅಂತ. ನನ್ನ ಡೈಲಾಗಿಗೆ ಯಾಕೆ ವಿಸಿಲ್ ಬೀಳೋದು, ಹೀರೋ ಅಲ್ಲ ಏನಲ್ಲ. ಆ್ಯಂಡ್ ಆಲ್ಸೋ 3 ಜನ ಇದ್ದೀವಿ, ನಾನೇನು ಮೇನ್ ಹೀರೋಯಿನ್ನ, ಏನಕ್ಕೆ ಅಂತ. ಅವ್ರು ಹೇಳೋದು, ನೋಡ್ಕೊ, ಈ ಥರ ಯಾರು ಇಂಡಸ್ಟ್ರಿಗೆ ಈ ಥರ ಎಂಟ್ರಿನೇ ಕೊಟ್ಟಿಲ್ಲ ಅನಿಸುತ್ತೆ, ಎಲ್ಲೋ ಹಿಂಗೆ ತೊಗೊಂಡು ಹಿಂಗೆ ಅಂದ್ಕೊಂಡು ಯಾರಿಗೋ ಬೈದು ಅಂತ. ನಾನು ಸರಿ ಆಯಿತು ಅಂತ. ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ ಜೊತೆ ಹೋಗಿದ್ವಿ. ನನಗೆಂಥ ಶಾಕ್ ನಿಜವಾಗ್ಲೂ ಬಂದಾಗ. ಎಷ್ಟು ವಿಸಿಲ್ ಬಿತ್ತು ಅಂದರೆ ಎಂಟ್ರಿ ಸೀನ್. ನನ್ಗೆ ಒಂದೊಂದ್ಸತಿ ಅನ್ಸುತ್ತೆ ನಿಜವಾಗ್ಲೂ ಜನರು ಇಷ್ಟಪಡ್ತಾರ, ನನ್ಗೆ ಏನಕ್ಕೆ ಇಷ್ಟಪಡ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಇತ್ತು. ಆ್ಯಕ್ಚುಲಿ ಡೈಲಾಗ್ ಥಿಯೇಟ್ರಲ್ಲಿ ಫೇಮಸ್ ಆಗಿದ್ದಕ್ಕಿಂತ ನಾವು ಥಿಯೇಟ್ರ್ ವಿಸಿಟ್ಗೆ ಹೋಗಿದ್ವಿ ಮೈಸೂರಲ್ಲಿ. ಅಲ್ಲಿ ಪ್ಲೀಸ್ ಮೇಡಮ್ ಪ್ಲೀಸ್ ಒಂದು ಡೈಲಾಗ್ ಹೇಳಿ ಅಂದರು. ನಾನು ಕಾರಲ್ಲಿ ಕೂತಿದ್ದೆ, ಹೊರಡಬೇಕಿತ್ತು. ಪ್ಲೀಸ್ 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 ಅಂದರು. ನಾನು ಅಮ್ಮ ನಾವು ಯಾವಾಗಿದೆ ನಂಗೇನ್ಸಿನ ನನ್ ಜೀವನ್ ಜೊತೆ ಆಟ ಬಂದ್ರೆ ಚೆನ್ನಾಗಿರಲ್ಲ ನೋಡು, ಚಪ್ಪಲಿ ಕಿತ್ತೋದ ಹೊಡಿತೀನಿ. ಅದು ಅವ್ರು ರೆಕಾರ್ಡ್ ಮಾಡಿ ಎಲ್ಲೋ ಹಾಕಿದ್ದು ಹೆಂಗೆ ವೈರಲ್ ಆಯ್ತು ಅಂದರೆ ಆ ಡೈಲಾಗು ಎಲ್ಲ ಕಡೆನೂ. ನಾನು ಹೇಳ್ಬಿಟ್ಟು ಇಮಿಡಿಯೇಟಾಗಿ ನಾವು ಅಮ್ಮಂಗೆ ಫೋನ್ ಮಾಡಿದೆ. ಅಮ್ಮ ನಂಗೆ ಗೊತ್ತಿಲ್ಲ, ಯಾರು ಹೇಳು ಅಂತ ಹೇಳಿದ್ರು, ನಾನು ಹೇಳ್ಬಿಟ್ಟೆ ಡೈಲಾಗ್. ನಮ್ಮಮ್ಮ ಹೇಳಾಯ್ತು, ರೆಕಾರ್ಡು ಮಾಡ್ಕೊಂಡ್ರು, ಇವಾಗ ಅವ್ರು ಹುಡ್ಕೊಂಡು ಏನು ಮಾಡೋಕ್ಕಾಗುತ್ತೆ, ಬಿಡು ಏನು ಮಾಡೋಕ್ಕಾಗಲ್ಲ ಅಂತಂದರು. ನಾನು ಫಿಕ್ಸ್ ಆದೆ, ನಾನು ಆ್ಯಕ್ಟಿಂಗೇ ಮಾಡೋದು ಅಂತ. ಇಲ್ಲ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂದಾಗ ಶಾಕರ್ ಅದು. ನಾವು ಅಪ್ಪ ಅಮ್ಮಂಗೆ ಹೆಂಗೆ ಅನ್ಸರ್ಟನ್, ಯಾರೂ ಇಲ್ಲ ಮನೇಲಿ, ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ. ಸೊ ಅವಾಗ ನಮ್ಮ ಅಪ್ಪ ನಿಂತಿದ್ದು ಆ ಟೈಮಲ್ಲಿ. ಆ್ಯಂಡ್ ಪಾಪ್ಕಾರ್ನ್ ಆಯಿತು, ಇಮಿಡಿಯೇಟ್ಲಿ ಲಾಕ್ಡೌನ್. ಸಿಕ್ಕಾಬಟ್ಟೆ ಅನ್ಸರ್ಟನಿಟಿ ನನಗೆ ಬಿಟ್ಟು ಇನ್ನೆಲ್ಲ ನನ್ನ ಸುತ್ತ ಇರೋರಿಗೆ. ನನಗೇನಂದರೆ ನನ್ನ ಗಟ್ ಇನ್ಸ್ಟಿಂಕ್ಟು ನನ್ನ ಮನಸ್ಸಿಲ್ಲ ಅಂದರೆ ನನಗೆ ಚೂಸೇ ಮಾಡ್ತಾ ಇರಲಿಲ್ಲ. ನಾನು ಇಷ್ಟು ಕಾನ್ಫಿಡೆಂಟಾಗಿ ಚೂಸ್ ಮಾಡಿದ್ದೀನಿ ಈ ದಿನ ಅಂದರೆ ನಂಗೆ ಗೊತ್ತು ಏನೋ ಒಂದು ಆಗುತ್ತೆ ಅಂತ. ಬಟ್ ಮಿಡಲ್ ಏನು ಲಾಕ್ಡೌನ್ ಆಲ್ಮೋಸ್ಟ್ ಫಸ್ಟ್ ಲಾಕ್ಡೌನ್ ಮುಗೀತು, ಏನೂ ಇರಲಿಲ್ಲ ಫಸ್ಟ್ ಲಾಕ್ಡೌನಲ್ಲಂತೂ, ಎಲ್ಲ ಕ್ಲೋಸು. ಸೆಕೆಂಡ್ ಲಾಕ್ಡೌನಲ್ಲಾದರೆ ಒಂಚೂರು ರಿಸ್ಟ್ರಿಕ್ಷನ್ಸ್ ಕಡಿಮೆ ಇತ್ತು. ಸೊ ನಾವು ಅಪ್ಪ ಅವಾಗ ಹೇಳಿದ್ರು, ಚಿನ್ನಿ ನೀನು ಯಾಕೆ UPSC ಟ್ರೈ ಮಾಡಬಾರ್ದು ಅಂತ. ನಾನು ಸರಿ ಆಯಿತು ಮಾಡ್ತೀನಿ ಅಂತಂದೆ. ನನಗೇನು ಐ ವಾಸಂಟ್ ಅಗೇನ್ಸ್ಟ್ ಇಟ್ ಆರ್ ಎನಿಥಿಂಗ್, ಸರಿ ಆಯಿತು ಅಂತ. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ, ಯುವ ರಾಜ್ಕುಮಾರ್ ಅವ್ರದ್ದೇ ಅದು. ಸೊ ಯುವ ರಾಜ್ಕುಮಾರ್ ಅವ್ರದ್ದೇ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಗೆ ನಾನು ನಮ್ಮಪ್ಪ ನನ್ನ ತಂಗಿ ಹೋಗಿದ್ವಿ. ಹೋದೆ, ಸರಿ ಆಯಿತು. ನನಗೇನೋ ಐ ಫೆಲ್ಟ್ ಓಕೆ ಸರಿ ಅಂದ್ಬಿಟ್ಟು ಸೇರಿಕೊಂಡೆ. ಕ್ಲಾಸಸ್ ಸ್ಟಾರ್ಟ್ ಆಯಿತು, ಆನ್ಲೈನ್ ಕ್ಲಾಸಸ್ ಇತ್ತು ಅವಾಗ, ಇನ್ನೂ ಫಿಸಿಕಲ್ ಕ್ಲಾಸಸ್ ಸ್ಟಾರ್ಟ್ ಆಗಿರಲಿಲ್ಲ. ಜುಲೈ ಟೈಮಲ್ಲಿ ರಿಷಬ್ ಸರ್ದು ಫೋನ್ ಬಂತು. ನನಗೆ ಧನಂಜಯ ಅವ್ರು ಹೇಳಿದ್ರು, ಈ ಥರ ಕಾರ್ತಿಕ್ ಸರ್ ಇದ್ದಾರೆ KRG. ಸೊ ಕಾರ್ತಿಕ್ ಸರ್ ನಂಬರ್ ತಗೊಂಡಿದ್ದಾರೆ, ರಿಷಬ್ ಸರ್ ಅವ್ರು ಸಿನಿಮಾ ಮಾಡ್ತಾ ಇದ್ದಾರಂತೆ, ನಂಗೆ ಅದ್ರ ಬಗ್ಗೆ ಡೀಟೇಲ್ಸ್ ಅಷ್ಟು ಗೊತ್ತಿಲ್ಲ, ಸರ್ ಫೋನ್ ಮಾಡ್ಬೋದು ಅಂತ. ನಾನು ಸರಿ ಆಯಿತು ಅಂತಂದೆ. ನನಗೆ ಏನು ಸರಿ ಮಾಡ್ತಾರೆ ಅಂತ. ನಾನು ಒಂದು ಆಚೆ ಇದ್ದೆ, ಫೋನ್ ಮಾಡಿದ್ರು ರಿಷಬ್ ಸರ್. ಹಲೋ ನಾನು ರಿಷಬ್ ಅಂದರು. ಹಾಯ್ ಸರ್ ಹೇಳಿ ಸರ್ ಅಂದೆ. ಏನು ಮಾಡ್ತಾ ಇದ್ದೀರಾ ಇವತ್ತು, ಫ್ರೀನಾ ಅಂದರು. ಏನು ಲಾಕ್ಡೌನಲ್ಲಿ ಏನು ಮಾಡ್ತಾ ಇರ್ತಾರೆ, ಸರ್ ಫ್ರೀ ಅಂತಂದೆ. ಸರಿ ಆಯಿತು, ನಮ್ದು RR ನಗರಲ್ಲಿ ಆಫೀಸ್ ಇದೆ ಬನ್ನಿ ಅಂತಂದರು. ಸರಿ ಅಂದ್ಬಿಟ್ಟು ನಾನು ಅಮ್ಮ ಹೋದ್ವಿ ಆಫೀಸ್ಗೆ. ಸರಿ ಆಫೀಸ್ಗೆ ಹೋದ್ವಿ. ಸರ್ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡಿದ್ರಿ. ನಾನು ಸರಿ ಆಯಿತು ಅಂತ ನಾನು ಒಂದೇ ಕ್ವೆಶ್ಚನ್ ಕೇಳಿದ್ದು ರಿಷಬ್ ಸರ್ನ, ಸರ್ ಕ್ಯಾರೆಕ್ಟ್ರಿ ಹೆಸರು ಏನಿರುತ್ತೆ ಸರ್ ಅಂತ. ಇನ್ನೂ ಗೊತ್ತಿಲ್ಲ ಅಮ್ಮ, ಏನೋ ಇಟ್ಟಿರ್ತೀವಿ, ಹಳೆ ಕಾಲದಲ್ವ, ಏನೋ ಇರುತ್ತೆ, ಜಯಮ್ಮನೋ ಗೌರಮ್ಮನೋ ಏನೋ ಇರುತ್ತೆ ಅಂತಂದರು. ಹೌದಾ ಸರಿ ಆಯಿತು ಸರ್ ಅಂತಂದೆ. ನನಗೆ ಸ್ಟೋರಿ ಗೊತ್ತಿಲ್ಲ, ಬರೀ ಒಂದು ಯೂಟ್ಯೂಬ್ ಕ್ಲಿಪ್ಪಿಂಗ್ ತೋರಿಸಿದ್ರು ಕೋಲದ್ದು. ನಾನು ಯಾವತ್ತೂ ನೋಡಿಲ್ಲ, ಐಡಿಯಾ ಇಲ್ಲ, ಏನೂ ಇಲ್ಲ. ನನಗೆ ಏನಿದು ಈ ಥರ ಸಂಪ್ರದಾಯ ಇದೆ ಅಂತಲೇ ಗೊತ್ತಿರಲಿಲ್ಲ, ಸಿಕ್ಕಾಬಟ್ಟೆ ಹೊಸದು. ಸೊ ನನಗೆ ತುಂಬ ಕ್ಯೂರಿಯಸ್ಸು, ಲೈಕ್ ಜಸ್ಟ್ ಕ್ಯೂರಿಯಸ್ ಥರನೇ, ವೆರಿ ಕ್ಯೂರಿಯಸ್. ಸೊ ನನಗೇನಾಯಿತು ಅಂದರೆ ನನಗೆ ತಲೆಯಲ್ಲಿ ಟಂಗಂತ ಒಂದು ಓಪನ್ ಆಯಿತು, ಸಿನಿಮಾ ಮಾಡ್ಬೇಕು, ನಾನು ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಸಿನಿಮಾ. ಯಾಕಂದರೆ ನನಗೆ ಇದು ನೋಡೋಕ್ಕೆ ಸಿಗುತ್ತೆ, ಇದೇನು ಸಂಪ್ರದಾಯ ಅಂತ ಕಲಿಯೋಕ್ಕೆ ಸಿಗುತ್ತೆ ಅಂತ. ಅವಾಗ ಅದು ಒಂದು ಕ್ಯೂರಿಯಾಸಿಟಿ ನನಗೆ ಆಯಿತು ಅಂದ್ಬಿಟ್ಟು ಎಕ್ಸಾಕ್ಟ್ಲಿ 4 days ಆದಮೇಲೆ ಲುಕ್ ಟೆಸ್ಟಿಗೆ ಕರೆದ್ರು. ಸರ್ಗೆ ಲುಕ್ ಕರೆಕ್ಟಾಗಿ ಸೆಟ್ ಆಯಿತು. ನನಗೆ ಶನಿಲ್ ಗುರು ಅವರು ತಗೊತಾ ಇದ್ದಿದ್ದು ಅಲ್ಲಿ ವರ್ಕ್ಶಾಪ್. ಅವ್ರು ರೈಟರು, ಆ್ಯಕ್ಟು ಮಾಡಿದ್ದಾರೆ, ಬುಳ್ಳ ಅಂತ ಕ್ಯಾರೆಕ್ಟರ್ ಕಾಂತಾರದಲ್ಲಿ. ಸೊ ಅವರು ಬಂದರು, ಮಗ ಏನಿಲ್ಲ, ನಾಳೆ ಮುಹೂರ್ತ ಇದೆ, ಅದಕ್ಕೆ ನಾಳೆ ವರ್ಕ್ಶಾಪ್ ಇಲ್ಲ ಅಂತಂದರು. ನಾನು ಹೌದಾ ಸರಿ ಆಯಿತು ಬಿಡಿ ಅಂತಂದೆ. ಇನ್ನೇನು ನಾನು ಇದರಿಂದ ನನಗೆ ಕೆದಕ್ಕೆ ಯಾರನ್ನೂ ಏನು ಕೇಳಲ್ಲ ನಾನು. ಸೊ ನಾನೇನು ಕೇಳೋಕ್ಕೋಗಿಲ್ಲ, ಮುಹೂರ್ತ ಇದೆ ನನ್ನನ್ನು ಯಾಕೆ ಕರಿತಾ ಇಲ್ಲ, ನಾನು ಏನೂ ಕೇಳಲಿಲ್ಲ. ಅಲ್ಲಿವರೆಗೂ
ನಿಜ ಹೇಳ್ತೀನಿ, ನಂಗೆ ಹೊಂಬಾಳೆ ಫಿಲ್ಮ್ಸ್ ಅವ್ರು ಮಾಡ್ತಾ ಇರೋದು, ಪ್ರೊಡ್ಯೂಸ್ ಮಾಡ್ತಾ ಇರೋದು ಅಂತ ಗೊತ್ತಿಲ್ಲ. ರಿಷಬ್ ಸರ್ ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡ್ತಾ ಇರೋದು ಅಂತ ಗೊತ್ತಿಲ್ಲ. ಅವಾಗವರೆಗೂ ಸ್ಟೋರಿ ಏನು ಅಂತ ನಂಗೆ ಕಾಣ್ತಾ ಇರೋದು ಗೊತ್ತಿಲ್ಲ, ಏನು ಐಡಿಯಾ ಇಲ್ಲ. ಒಂದು ಕಂಪಾರ್ಟ್ಮೆಂಟಲೈಸ್ ಮಾಡಿ ಅಷ್ಟರಲ್ಲೇ ನೀವು ಓಕೆ ಅಂತ ಇದ್ದೀರಾ. ಅಷ್ಟೇ ಗೊತ್ತಿದ್ದು ನಂಗೆ. ಮುಹೂರ್ತಕ್ಕೆ ಹೋದ್ವಿ, ಫುಲ್ ಜನ ಇದ್ರು ಅವತ್ತು ಆನೆಗುಡ್ಡಿ ದೇವಸ್ಥಾನದಲ್ಲಿ. ಎಂಟ್ರ್ ಅದೇ, ಇವ್ರು ಕಾರ್ತಿಕ್ ಸರ್ ಇದ್ರು, ಬಾಬಾ ಏನು ಅಂದ್ರು. ಹೋದೆ, ಒಳಗಡೆ ಅಲ್ಲಿ ಪೂಜೆ ಮಾಡಿದ್ರು, ನಿಲ್ಸಿದ್ರು, ಫೋಟೋ ತೆಗೆದ್ರು. ಫೋಟೋ ತೆಗ್ದಾದ್ಮೇಲೆ ರಿಷಬ್ ಸರ್ ಬಂದ್ಬಿಟ್ಟು ಫಸ್ಟ್ ಟೈಮ್ ತಲೆ ಮೇಲೆ ಕೈ ಇಟ್ಬಿಟ್ಟು ಬ್ಲೆಸ್ ಮಾಡಿದ್ರು. ಓಕೆ, ಎಲ್ಲ ಒಳ್ಳೇದಾಗ್ಲಿ ಅಂದರು. ಮುಹೂರ್ತ ಮುಗೀತು, ವಾಪಸ್ ರೂಮಿಗೆ ಬಂದ್ವಿ. ಫಸ್ಟು ಇಂಡಿಯನ್ ಎಕ್ಸ್ಪ್ರೆಸ್ ಶಾರದಾ ಅಂತಿದ್ದಾರೆ, ಕಾಲ್ ಮಾಡಿದ್ರು. ಫೋಟೋಸ್ ಬಂತು, ಹೊಂಬಾಳೆ ಫಿಲಿಮ್ಸು ಅದೆಲ್ಲ. ಕಂಗ್ರ್ಯಾಚುಲೇಷನ್ಸ್, ಹೌ ಆರ್ ಯು ಫೀಲಿಂಗ್ ಅಂತ. ಒಂದು ನಿಮಿಷ ಮಾಡ್ತೀನಿ ರೀ ಅಂತ ಇಟ್ಟೆ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಬ್ಯಾಂಗ್ಳೂರ್ ಟೈಮ್ಸ್ ಅವರಿಂದ ಬಂತು. ಒಂದ್ ಸೆಕೆಂಡ್ ನಾನು ಫೋನ್ ಮಾಡ್ತೀನಿ ವಾಪಸ್ ಅಂದಿಟ್ಟೆ. ಕಾಲ್ ಮಾಡಿದೆ ರಿಷಬ್ ಸರ್ಗೆ. ಮಾಡಿದೆ, ಸರ್ ನನಗೆ ಎಲ್ಲ ನ್ಯೂಸ್ ಪೇಪರಿಂದ ಫೋನ್ ಮಾಡ್ತಾ ಇದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ಅಂತ. ನಾನು ಏನು ಹೇಳಿ ಸರ್ ಅಂತ. ಏನಮ್ಮ ಹೇಳ್ತೀಯ, ಸೆಲೆಕ್ಟ್ ಆಗಿದೆಯಾ, ಇನ್ನೇನು ಮತ್ತೆ ಕಂಗ್ರ್ಯಾಚುಲೇಷನ್ಸ್, ನನಗೂ ಗೊತ್ತಿರಲಿಲ್ಲ ಅಂತಲೇ ಹೇಳು ಅಂತಂದರು. ನಾನು ಆವಾಗ ಓಕೆ ಥ್ಯಾಂಕ್ ಯು ಸರ್ ಅಂತ ಇಟ್ಬಿಟ್ಟು ನಮ್ಮಮ್ಮ ನಾನೇ ಸೆಲೆಕ್ಟ್ ಆಗಿದ್ದೀನಂತೆ ಅಂತ. ಆವಾಗಲೇ ಫಸ್ಟ್ ಕನ್ಫರ್ಮೇಷನ್ ಹಾಗೆ ಸಿಕ್ಕಿದ್ದು. ಅಂದರೆ ವರ್ಕ್ಶಾಪ್ ಮುಗೀತು, ಸೆಲೆಕ್ಟ್ ಆಗಿದ್ದೀನಿ ಅಂತ ಆಯಿತು, ಎಲ್ಲ ಆಯಿತು. ಅದು ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಒನ್ ವಾರ 1.5 ವಾರ ಮುಂಚೆ. ಅಂದರೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾದ್ಮೇಲೆ ನಂಗೆ ಕಾಣ್ತಾ ಇರೋದು ಒಂದು ರೀಡಿಂಗ್ ಆಯಿತು ಸ್ಟೋರಿದು. ಆವಾಗಲೇ ಒಂದು ಕಾನ್ಫಿಡೆನ್ಸ್ ಅಂತ ಇತ್ತು. ಸಿನಿಮಾ ಏನೋ ಆಗುತ್ತೆ, ಸಚ್ ಅ ನ್ಯೂ ಕಂಟೆಂಟ್ ಅಂತ. ಆ್ಯಂಡ್ ಸೆಕೆಂಡ್ ಹಾಫ್ ಎಸ್ಪೆಷಲಿ ಆಮೇಲೆ ಹೇಳಿದಾಗ ಇಟ್ ಈಸ್ ಡಿಫ್ರೆಂಟ್. ನನಗೆ ನನ್ನ ವಯಸ್ಸವ್ರಿಗೇನೆ ಇದಿಷ್ಟು ಡಿಫ್ರೆಂಟು ಸಿನಿಮಾ, ಆ್ಯಂಡ್ ಎಲ್ಲೂ ಈ ಥರ ನೋಡಿಲ್ಲ ಅಂತ ಅಂದಾಗ 100% ಬೇರೆ ಆಡಿಯನ್ಸ್, ಕಾಮನ್ ಆಡಿಯನ್ಸ್ಗೂ ಇದು ತುಂಬ ಸಿನಿಮಾ ಡಿಫ್ರೆಂಟ್ ಆಗಿದೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಕನ್ನಡ ಸಿನಿಮಾ ಅಂತ ಮಾಡಿದ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅದಾಗದೇ ಆಗುತ್ತೆ ಅಂತ ನಾವು ನಿಜ ಆ ಪಾಯಿಂಟಲ್ಲಿ ಯೋಚನೆ ಮಾಡಿರಲಿಲ್ಲ, ಯಾರೂ ಮಾಡಿರಲಿಲ್ಲ. ಸೊ ಅವಳು ಎಷ್ಟೇ ಒಂದು ಶಿವನ ಕ್ಯಾರೆಕ್ಟರ್ನ ಎಷ್ಟೇ ಪ್ರೀತಿಸ್ತಾ ಇದ್ರು, ಏನೇ ಇದ್ರು, ಅವಳು ಕಷ್ಟಪಟ್ಟು ಓದಿ ತಗೊಂಡಂತ ಕೆಲಸ ಅದನ್ನೆಲ್ಲೂ ಬಿಡಲ್ಲ ಅವಳು. ಸೊ ಇಟ್ಸ್ ಸೋ ಸ್ಟ್ರಾಂಗ್ ಆ ವುಮೆನ್ ಕ್ಯಾರೆಕ್ಟರ್. ಆ್ಯಂಡ್ ಎಷ್ಟು ಅವಳು ತೊಗೊಂಡಿರ್ತಾಳೆ ಎಂಡ್ವರೆಗೂ. ಅಂದರೆ ತೊಗೊಂಡು ಅಂದರೆ ಅವಳಿಗೆ ಎಷ್ಟು ಒಂಥರ ಕೇಳಿಸ್ಕೊಂಡು ಎಲ್ಲರಿಂದನೂ ಆ ಫ್ರಸ್ಟ್ರೇಷನ್ ಬರೋದೇ ಎಂಡ್. ಆ ವಾರ್ ಸೀಕ್ವೆನ್ಸ್ ಸ್ಟಾರ್ಟ್ ಆಗುತ್ತಲ್ಲ, ಸ್ಟಾರ್ಟ್ ಮಾಡೋದೇ ET ಬಿಸಾಕ್ತಾಳೆ ಫಸ್ಟು ದಣಿ ಹತ್ರ. ಅದು ಎಂಟೈರ್ ಥಿಂಗ್ನ ಶೀ ಟೇಕ್ಸ್ ಇಟ್ ಫಾರ್ವರ್ಡ್, ಶೀ ಸ್ಟಾರ್ಟ್ಸ್ ದ ವಾರ್ ಆ್ಯಂಡ್ ಸೇಸ್ ಇಲ್ಲ ನುಗ್ಗೋಣ ಹೊಡೆಯೋಣ ಅಂತ. ಸೊ ಏನೇ ಇದ್ರೂ ಆ ಕ್ಯಾರೆಕ್ಟರ್ ಬರ್ದಿದ್ದ ರೀತಿ ಆಗಿರ್ಬೋದು, ಆ ಗ್ರಾಫ್ ಕೊಟ್ಟಿದ್ದಾಗಿರ್ಬೋದು, ಲೀಲಾನ ಕ್ಯಾರೆಕ್ಟರ್, ಫೆಮಿನಿಸಮ್ ಇದೆಯೋ ಆ ಕ್ಯಾರೆಕ್ಟರಲ್ಲಿ, ಆ ಫೆಮಿನೈನ್ ಕ್ಯಾರೆಕ್ಟರ್ ಇದೆಯೋ ಅಷ್ಟೇ ಮ್ಯಾಸ್ಕ್ಯುಲಾನಿಟಿನೂ ಇದೆ ಆ ಕ್ಯಾರೆಕ್ಟರ್. ಶಿವ ಅಂಡ್ ಶಕ್ತಿ, ಹೌದು, ಎರಡೂ ಇದೆ ಆ ಕ್ಯಾರೆಕ್ಟರ್ಗೆ. ಇದು ಕೊರಗಜ್ಜ ಗುಳಿಗ ಆ ಎನರ್ಜಿ ಹೇಗಿರುತ್ತೆ ಸೆಟ್ ಅಲ್ಲೆಲ್ಲ ಅದ್ ನೋಡಿದಾಗ. ಏನೇನ್ ಮಾಡಿದ್ರಿ ಅವತ್ತು ಇದರ ಸೆಟ್ ಅಲ್ಲಿ? ಅಂದ್ರೆ ಕಂಪ್ಲೀಟ್ ಶೂಟಿಂಗ್ ನಾನಿದ್ದೆ. ಅದೊಂದು ಫೈಟ್ ಸೀಕ್ವೆನ್ಸ್ ಬಿಟ್ಟು, ಅದು ಎಸ್ಪೆಷಲಿ ನಾವು ಲಾಸ್ಟ್ ಕೋಲಾ ಪೋರ್ಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವೇನು ದೈವದ ಅಂಗಳ ಅಂತ ಮಾಡಿದ್ವಿ, ಅಲ್ಲಿ ಯಾರು ಚಪ್ಪಲಿ ಹಾಕೊಂಡು ಓಡಾಡ್ತಾ ಇರಲಿಲ್ಲ. ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇತ್ತು, ಅದನ್ನ ಎಲ್ಲರೂ ಫಾಲೋ ಮಾಡ್ತಾಯಿದ್ರು. ಆ್ಯಂಡ್ ಗುಳಿಗಾ ಪೋರ್ಷನ್ ಟೈಮಲ್ಲಂತೂ ಇಟ್ ವಾಸ್ ಅ ಡಿಫ್ರೆಂಟ್ ಎನರ್ಜಿ. ಅಂದರೆ ಪಂಜುಳಿದ ಮುಂಚೆ ಗುಳಿಗಾ ಪೋರ್ಷನ್ ಬರುತ್ತೆ, ಕಾಣ್ತಾ ಇರುತ್ತೆ. ಫಸ್ಟ್ಲಿ ನಾನು ರಿಷಬ್ ಸರ್ನ ಹೆಂಗೆ ಅಂದರೆ ಎವ್ರಿ ಡೇ ಸೆಟ್ಟಲ್ಲಿ ನೋಡಿದ್ವಿ ನಾವು, ಎವ್ರಿ ಸಿಂಗಲ್ ಡೇ. ಅವ್ರು ಹೆಂಗೆ ಅಂದರೆ ದ ಅಮೌಂಟ್ ಆಫ್ ಎನರ್ಜಿ ರಿಷಬ್ ಸರ್ ಹ್ಯಾಸ್ ಅಲ್ಲ, ಈಸ್ ಲಿಟ್ರಲಿ ಅಂದರೆ ಕ್ಯಾಪ್ಟನ್ ಆಫ್ ದ ಶಿಪ್. ಎಷ್ಟೇ ಹೊತ್ತು ನೀವು ಬೆಳಗ್ಗೆ 6 o'clock ಕರೆದು ನೆಕ್ಸ್ಟ್ ಡೇ 6 o'clockವರೆಗೂ ನೀವು ಶೂಟಿಂಗ್ ಮಾಡಿದ್ರು ರಿಷಬ್ ಸರ್ ಒಂದ್ಸತಿ ತೂಗ್ಸೋದು ನೀವು ಯಾರೂ ನೋಡಲ್ಲ. ಬಟ್ ಗುಳಿಗಾ ಪೋರ್ಷನಲ್ಲಿ ಆ ಎನರ್ಜಿ 100 times ಇತ್ತು ರಿಷಬ್ ಸರ್ದು. ಫಸ್ಟ್ ಸಿಕ್ಕಾಬಿಟ್ಟೆ ಹೆದರ್ಕೊಂಡಿದ್ದೆ ನಾನು. ಯಾರು ಮಾತಾಡಿ ವಿ ನಾಟ್ ಸ್ಪೋಕನ್ ಅಬೌಟ್ ಇಟ್. ಅಂದ್ರೆ ವಿ ಹ್ಯಾಡ್ ಇನ್ಸ್ಟೆನ್ಸಸ್, ಪ್ರಾಬಬ್ಲಿ ಒಂದು ಲೈಕ್ ಸೂಪರ್ ನ್ಯಾಚುರಲ್ ಇನ್ಸ್ಟೆನ್ಸಸ್ ಒಂದಿಷ್ಟು. ನಾವು ಯಾರು ವಿ ನಾಟ್ ಸ್ಪೋಕನ್ ಟಿಲ್ ಟುಡೇ. ಐ ಥಿಂಕ್ ಯಾರಾದರೂ ಮಾತಾಡಿದ್ರೆ ಅದು ರಿಷಬ್ ಸರೇ ಆಗಬೇಕು ಅಂತ. ಸೊ ಯಾರೂ ಮಾತಾಡಿಲ್ಲ. ಆ ಗುಳಿಗದು ಅಂದರೆ ಕಡಲೆಪುರಿ ತಿನ್ನೋದು ಏನು ಶಾರ್ಟ್ ಇದೆ, ಆ ಸೀನ್ ಇದೆ, ಅದಕ್ಕಿಂತ ಮುಂಚೆ ರಿಷಬ್ ಸರ್ದು ಅವ್ರ ಜೊತೆ ಜಗಳ ಆಗುತ್ತೆ. ಅಂದರೆ ದಣಿದೊಬ್ರು ಗಾರ್ಡ್ ಇರ್ತಾರೆ, ಅವ್ರ ಜೊತೆ ಜಗಳ ಆಗುತ್ತಲ್ಲ, ಅವ್ರು ಹೋಗಿ ತಲೆ ಒಡ್ಸ್ಕೊಳ್ಳೋಕ್ಕಿಂತ ಮುಂಚೆ. ಸೊ ಆ ಪೋರ್ಷನ್ ಶೂಟ್ ಮಾಡ್ತಾ ಇದ್ರು ಫಸ್ಟು. ಸೊ ಅದೆಲ್ಲ ಆಯಿತು. ಅದಾದ್ಮೇಲೆ ರಿಷಬ್ ಸರ್ಗೆ ಅದೇ ಫುಲ್ ಅವ್ರ ತಲೆ ಒಡ್ಸ್ಕೊಂಡು ಆ ಬ್ಲ್ಯಾಕ್ ಕಲರ್
ಬಣ್ಣ ಬರುತ್ತೆ, ಬ್ಲ್ಯಾಕ್ ಅಂಡ್ ವೈಟ್ ಗುಳಿಗೆ ಅದೇನು ಬಣ್ಣ ಇದೆ ಅವ್ರ ಮುಖದ ಮೇಲೆ ಅದೆಲ್ಲ ನಾನು ನೋಡಿರ್ಲಿಲ್ಲ ಅದನ್ನ. ಹೋದೆ ಆದಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆದಿತ್ಯ ಅಂತ, ಬನ್ನಿ ಶಾರ್ಟ್ ರೆಡಿ ಅಂತ ಅಂದ್ರು. ರಿಷಬ್ ಸರ್ ಸ್ಟಾರ್ಟ್ ಮಾಡಿದ್ರಲ್ಲ ಆ ಕಂಪ್ಲೀಟ್ ಗುಳಿಗ ಪೋರ್ಷನ್, ಎಷ್ಟು ಜನ ನಿಜವಾಗ್ಲೂ ಹಿಂಗೆ ಕೈ ಮುಗ್ದು ಆ ಶಾರ್ಟಲ್ಲಿ ನಿಂತಿದ್ದೀವಿ ಗೊತ್ತಾ, ಹೆಂಗ ಎನರ್ಜಿ ಅವ್ರು ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು. ಆ್ಯಂಡ್ ಅಲ್ಲಿ ಫುಲ್ ಭತ್ತದ ಒರಳು ಹಾಕಿದ್ರು. ಅದಕ್ಕಿಂತ ಮುಂಚೆ ಜಸ್ಟ್ ಮುಂಚೆ ನಮ್ಮ ಕ್ಲೈಮ್ಯಾಕ್ಸ್ ಫೈಟಲ್ಲಿ ರಿಷಬ್ ಸರ್ಗೊಂದು ಬೆಂಕಿಲಿ ಹೊಡಿತಾರೆ ಬುಳ್ಳ ಸಾಯ್ಬೇಕಾದ್ರೆ. ಅವ್ರಿಗೆ ಅದು ಏನಾಯಿತು, ಅದು ಮಾಡಿ ಮಾಡಿ ಶಾರ್ಟು ಕಿಡಿ ಬಿದ್ದು ಇಡೀ ಬೆನ್ ಸುಟ್ಟೋಗಿತ್ತು ರಿಷಬ್ ಸರ್ಗೆ ಕಂಪ್ಲೀಟಾಗಿ. ಫುಲ್ ಬಾಯ್ಲ್ಸ್ ಆಗಿಬಿಟ್ಟಿದೆ ರಿಷಬ್ ಸರ್ ಬೆನ್ ಫುಲ್ಲು. ಅದು ಭತ್ತದ ಒರಳು ಮೇಲೆ ಒರಳ್ಬೇಕಾದ್ರೆ ಅದು ಒಂದೊಂದೇ ಪಟ್ 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 ಅಂತ ಹೊಡಿತಾ ಇತ್ತಂತೆ. ಯಪ್ಪ, ಹೆಂಗ್ ಮಾಡಿದ್ರು, ಅದು ಹೆಂಗಾಯ್ತು ಆ ಗುಳಿಗ ಪೋರ್ಷನ್ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಆ ಎನರ್ಜಿ ಇತ್ತಲ್ಲ ರಿಷಬ್ ಸರ್ ಅಲ್ಲಿ, ಅದು ಕಂಪ್ಲೀಟಾಗಿ ಸ್ಕ್ರೀನ್ ಮೇಲೆ ಹಂಗೆ ಟ್ರಾನ್ಸ್ಫರು ಆಯಿತು. ಬಟ್ ಆ ಪಂಜುಳಿದ್ ಬಂತಲ್ಲ, ನಾನು ಇಷ್ಟು ಎನರ್ಜಿ ಇದ್ದಿದ್ದು ರಿಷಬ್ ಸರ್ನ ಅಷ್ಟು ಕಾಮಾಗಿ ನೋಡಿದ್ದು. ಅಂದ್ರೆ ನಂಗು ಏನು ಗೊತ್ತಾಗ್ತಿಲ್ಲ ಮಾಡ್ತಾ ಇದಾರೆ ಅಂತ. ಫಸ್ಟ್ ಒಂದ್ಸತಿ ಅಂತೂ ನಾನು ಅಮ್ಮ ಏನೋ ಹೋದ್ವಿ ರಿಷಬ್ ಸರ್ ಹತ್ರ, ಹಿಂಗೆ ಹೋಗ್ಬಿಟ್ಟು ಸರ್ ಇದ್ದು ಇವತ್ತು ಶಾರ್ಟಿಂಗ್ ಅಂದ್ರೆ ರಿಷಬ್ ಸರ್ ಇಷ್ಟೇ ಹಿಂಗಿದ್ರು, ಹಿಂಗೆ ತಿರುಗ್ಬಿಟ್ಟು ಹಿಂಗಂದ್ರು. ನಾನು ಅಮ್ಮ ಅಯ್ಯೋ ವಿವ್ ನೆವರ್ ಸೀನ್ ರಿಷಬ್ ಸರ್ ಲೈಕ್ ದಟ್. ಆ ಲಾಸ್ಟ್ 20 minutes ಕಾಂತಾರದ್ದು ಇಷ್ಟು ಜನ ಮಾತಾಡ್ತಾರಲ್ಲ, ಅದು ಕಂಪ್ಲೀಟ್ ಎಂಟೈರ್ ಕ್ರೆಡಿಟ್ ರಿಷಬ್ ಸರ್ಗೆ ಹೋಗ್ಬೇಕು. ಯಾಕಂದರೆ ಹೆಂಗೆ ಅಂದರೆ ಹೌ ಇಸ್ ಇಟ್ ಪಾಸಿಬಲ್ ದಟ್ ಅವ್ರು ಎಷ್ಟು ಇನ್ವಾಲ್ವ್ ಆಗಿದೆ. ಆಮೇಲೆ ಅವ್ರಿಗೆ ಕಿವಿದೆಲ್ಲ ತೆಗಿಯೋರು, ಫುಲ್ಲು ರಕ್ತ ಸುರಿಯೋದು, ಕಾಲಿಂದ ಬೆರಳುದೆಲ್ಲ ತರ್ಚೋಗಿ ರಕ್ತ ಎಷ್ಟು ಅಂದರೆ. ಆಮೇಲೆ ಅವ್ರು ಹಾಕೊತಾ ಇದ್ರಲ್ಲ, ಅಣಿ ಕಟ್ತಾ ಇದ್ರಲ್ಲ, ಅಣಿನೇ ಅಟ್ಲೀಸ್ಟ್ ಒಂದು 40-45 kg ಇತ್ತದು. ಯುವ ಹೇಗೆ ಲ್ಯಾಂಡ್ ಆಯಿತು? ಸೊ ಕಾಂತಾರ ಆಯಿತು. ಫಸ್ಟ್ ಪರ್ಸನ್ ಹೂ ಥಾಟ್ ಓಕೆ ಸಪ್ತಮಿ ಯುವ ಸಿನಿಮಾದಲ್ಲಿ ಹೀರೋಯಿನ್ ಆದರೆ ಐ ಥಿಂಕ್ ಇಟ್ ಸೂಟ್ ಅಂತ ಬಂದಿದ್ದು ವಿಜಯ್ ಸರ್ಗೆ ಫಸ್ಟು ಆ್ಯಂಡ್ ಯೋಗಿ ಸರ್ಗೆ. ನಾನು CCLಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದೆ, ಕರ್ನಾಟಕ ಬುಲ್ಡೋಸರ್ಸ್ಗೆ. ನಾನು ಅಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೊರಡೋಣ ಅಂತ ಹೊರಟ್ವಿ. ಸೊ ಆ ಸಿಗ್ನಲ್ ಫುಲ್ ಜಾಮ್ ಪ್ಯಾಕ್ಟ್ ಅವತ್ತು. ಕಾಲ್ ಬಂತು ಯೋಗಿ ಸರ್ದು, ನಿನ್ಗೆ ಎಷ್ಟು ಹೈಟ್ ಇದೆಯಾ ಅಂತಂದರು. ಸರ್ ನಾನು ಒಂದು 5'6.5" ಏನೋ ಇರಬೇಕು ಸರ್ ಅಂತ. ಹೌದಾ ಆಯಿತು ಅಂತ ಇಟ್ಟರು ಸರ್. ಮತ್ತೆ ಫೋನ್ ಮಾಡಿದ್ರು, ಅಲ್ಲೇ ಇದ್ವಿ, ಆ ಸಿಗ್ನಲ್ ಅಲ್ಲೇ ಇದ್ವಿ. ಇನ್ನು ಸರಿ ಒಂದು 2 minutes ಒಂಬಾಳೆಗೆ ಬರೋಕ್ಕಾಗತ್ತಾ ಅಂದರು. ಸರಿ ಅಂದ್ಬಿಟ್ಟು ಹೋದೆ ಒಂಬಾಳೆಗೆ. ಫಸ್ಟ್ ಲುಕ್ದು ಟೀಸರ್ ರಿಲೀಸ್ ಆಗಿತ್ತು. ಸೊ ನಾನು ಅದೆಲ್ಲ ನೋಡಿದ್ದೆ. ಸೊ ಬಂದರು ಸಂತೋಷ್ ಸರ್. ಆ್ಯಂಡ್ ನಂಗೆ ಸಂತೋಷ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ನಾವು ಅದೇ ಯುವ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂದರು. ಸರ್ ನಂಗೆ ಗೊತ್ತು ಸರ್ ನೀವು ಮಾಡ್ತಾ ಇದ್ದೀರಾ ಅಂತ ಅಂದೆ. ಏನಿಲ್ಲ, ಅದೇ ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಒಂದು ಲುಕ್ ಟೆಸ್ಟ್ ಅಂದರೆ ನೋಡೋಣ ಹೆಂಗೆ ಕಾಣಿಸ್ತೀರಾ ಇಬ್ರು ಒಟ್ಟಿಗೆ ಅಂತಂದರು. ಸರಿ ಆಯಿತು ಅಂತ ನಿಂತ್ಕೊಂಡು ಫೋಟೋಸ್ ತೆಗೆದ್ರು. ಕೆಮಿಸ್ಟ್ರಿ ವರ್ಕ್ಸ್ ಇವ್ರಿಗಿಬ್ರಿಗೂ, ಇದು ವರ್ಕ್ ಆಗುತ್ತೆ, ಸಿನಿಮಾ ವರ್ಕ್ ಆಗುತ್ತೆ, ಇವರಿಬ್ರು ಶಿಲ್ ಸಿಟ್ ಇನ್ ಟು ದ ಕ್ಯಾರೆಕ್ಟರ್ ಅಂತಂದರು. ಕರ್ನಾಟಕ ಬುಲ್ಡೋಸರ್ಸ್ ಗೆದ್ರು. ಬಂದೆ, ನೆಕ್ಸ್ಟ್ ಡೇ ಮಲ್ಕೊಂಡಿದ್ದೆ. ಯೋಗಿ ಸರ್ ಫೋನ್ ಬಂತು, ನಿಂದೊಂದು ಫೋಟೋ ಕಳ್ಸಮ್ಮ ಅಂದರು. ಸರ್ ಯಾಕೆ ಸರ್ ಅಂದೆ. ಅಯ್ಯೋ ಅನೌನ್ಸ್ಮೆಂಟ್ ಮಾಡಬೇಕು, ಸೆಲೆಕ್ಟ್ ಆಗಿದೆಯಾ ಅಂತಂದರು. ನಾನು ಅಯ್ಯೋ ಅಂತ ಸರಿ ಆಯಿತು ಅಂತ ಫೋಟೋ ಕಳಿಸ್ದೆ. ಅನೌನ್ಸ್ಮೆಂಟ್ ಆಯಿತು. ಅದಾದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಸೊ ಬಾಲಿವುಡ್ ಆ್ಯಂಡ್ ಸ್ಯಾಂಡಲ್ವುಡ್ ಸಿನ್ಸ್ ಎರಡನ್ನೂ ಇವಾಗ ಥ್ರೂ ಯುವರ್ ಎಕ್ಸ್ಪೀರಿಯನ್ಸಸ್ ಟಚ್ ಮಾಡಿ ಬಂದಿರೋದ್ರಿಂದ ಏನು ನಂಗೇನು ಡಿಫರೆನ್ಸ್ ಏನು? ಜಸ್ಟ್ ದ ನೇಮ್, ದ ಸ್ಕೇಲ್ ಇಸ್ ಎವ್ರಿಥಿಂಗ್. ಐ ಥಿಂಕ್ ರೀಚ್ ಇಸ್ ಬಿಗರ್ ಅಷ್ಟೇ. ಜಾಸ್ತಿ ಜನ ನೋಡ್ತಾರೆ. ಅಂದರೆ ಒಂದು ಬಾಲಿವುಡ್ ಸಿನಿಮಾ ಬರ್ತಾ ಇದೆ ಅಂದರೆ ಇಲ್ಲಿನ ಜನಕ್ಕೂ ಗೊತ್ತಿರುತ್ತೆ, ಎಲ್ಲ ಕಡೆ ಜನಕ್ಕೆ ಗೊತ್ತಿರುತ್ತೆ. ಸ್ಯಾಂಡಲ್ವುಡ್ ಅಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಕನ್ನಡ ಸಿನಿಮಾ ಬರ್ತಾ ಇದೆ ಅಂದರೆ ಇವಾಗ ಗೊತ್ತಾಗ್ತಾ ಇದೆ, ಪ್ರತಿಯೊಬ್ರು ನೋಡಂಗೆ ಮಾಡಿದೆ ನಮ್ಮ ಕನ್ನಡ ಸಿನಿಮಾ. ಮುಂಚೆ ಆ ರೀಚ್ ಇರಲಿಲ್ಲ. ಅದು ಒಂದೇ ಡಿಫ್ರೆನ್ಸ್ ಅನ್ಸುತ್ತೆ. ಸೊ ನಿಮ್ಮ ಹೆಸರು, ನಿಮ್ಮ ಸಿಸ್ಟರ್ ಹೆಸರು ಉತ್ತರೆ. ಯಾಕಂದ್ರೆ ಸ್ವಲ್ಪ ಫ್ಯಾಮಿಲಿ ವಿಚಾರಗಳು ಟಚ್ ಮಾಡ್ಬೇಕಾದ್ರೆ ಐ ಡಿಂಟ್ ನೋ ನೀವು ಆಸ್ಟ್ರಾಲಜಿನಲ್ಲೆಲ್ಲ ಯು ಆರ್ ವೆರಿ ಕ್ಯೂರಿಯಸ್, ಯು ಡೋಂಟ್ ಬಿಲೀವ್. ನಿಮ್ಮ ಹೆಸರು ಸಪ್ತಮಿ ಅಂತ ಇಡೋದಕ್ಕೂ ನಿಮ್ಮ ತಂದೆ ಅದು ಒಂದು ಸ್ಟೋರಿ ಹೇಳಿದ್ರಿ. ಅಂದರೆ ನಾನು ಹುಟ್ಟಿದ್ದು ಸ್ಯಾಟರ್ಡೇ. ಸೊ ನಮ್ಮ ಅಪ್ಪಂಗೆ ಲಕ್ಕಿ ನಂಬರ್ ವಾಸ್ 7. ಸೊ ಅದು ಒಂದು ಕಾರಣ. ಅದಲ್ಲದೆ ನಮ್ಮ ಅಪ್ಪಂಗೆ ಫೇವ್ರೆಟ್ ಕಲರ್ ವೈಟ್. ಸೊ 7 ಬಣ್ಣಗಳು ಸೇರಿ ಬಿಳಿ ಬಣ್ಣ ಅಂಡ್ ಎಲ್ಲ ಆಸ್ಪಿಷಿಯಸ್ ನಂಬರ್. 7 ಜನ್ಮ 7 ಸ್ವರ, 7 ಜನ್ಮ, 7 ಸಪ್ತ ಋಷಿಗಳು, ಆಮೇಲೆ ಸಪ್ತ ಸಾಗರ, ಆಲ್ ದಟ್. ಅಂದ್ರೆ ತುಂಬಾ ಆಸ್ಪಿಷಿಯಸ್. 7 ಇಸ್ ಅ ವೆರಿ ಆಸ್ಪಿಷಿಯಸ್ ನಂಬರ್. ಅವ್ರಿಗೆ ಪರ್ಸನಲ್ ಆಗಿ ಲಕ್ಕಿ ನಂಬರ್ ಅಂತ ಸಪ್ತಮಿ ಅಂತ ಆಗಿದೆಯಲ್ಲ ಇಲ್ಲಿವರೆಗೂ. ಆಗಿದೆ ಖಂಡಿತ. ಸೊ ಐ ಡೋಂಟ್ ನೋ, ನನ್ಗೆ ಆ ಥರ ಐ ಬಿಲೀಫ್ ಇಲ್ಲ. ನನ್ಗೆ ಒಂದು
ಕಾನ್ಫಿಡೆನ್ಸ್ ಇದೆ ಅಷ್ಟೇ. That's your ನನ್ belief ಮೇಲೆ system ಅಷ್ಟೇ, today. ಅಷ್ಟೇ. Stay the way you are. Thank you. Stay curious. Yes. And we will also be curious to know ಮುಂದಿನ ದಿವಸದಲ್ಲಿ ಸಪ್ತಮಿ ಅವರು ಯಾವ ಕಡೆ ಎಲ್ಲ ಹೋಗ್ತಾರೆ. ಅಂಡ್ ಮುಂದಿನ ಟೈಮ್ ಸಿಗೋ ಹೊತ್ತಿಗೆ ಇನ್ನಷ್ಟು ಲೈಫನ್ನ ನೋಡಿರ್ತೀರಾ, ಇನ್ನಷ್ಟು ಎಕ್ಸ್ಪೀರಿಯನ್ಸಸ್ಗಳ ಬಗ್ಗೆ ಮಾತಾಡ್ತಾ ಎಲ್ಲಿ ಸಿಗೋಣ. Nice. That was ಇವತ್ತಿನ ಜಸ್ಟ್ ಕ್ಯೂರಿಯಸ್. ಐ ಆಮ್ ಶ್ಯೂರ್ ಸಪ್ತಮಿ ಅವರ ಜರ್ನಿ, ದ ವೇ ಶಿ ಲುಕ್ಸ್ ಅಟ್ ಲೈಫ್, ಅ ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿ ದಟ್ ಯು ಸಾ, ಸಂಬಡಿ ಮನಸ್ಸು ಬಿಚ್ಚಿ ಏನು ಕ್ಯಾಲ್ಕುಲೇಷನ್ಸ್ಗಳಿದೆ ಕ್ಯಾಲ್ಕುಲೇಟ್ ಇಟ್ಕೊಂಡು ಇದು ಮಾತಾಡೋದು ಇದಾಗತ್ತಾ ಯಾವುದೂ ಇಲ್ಲೇ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಐ ಹೋಪ್ ಈ ಎಲ್ಲ ಎಲಿಮೆಂಟ್ಸು ನಿಮ್ಮ ಲೈಫ್ನ ಎಲ್ಲೋ ಒಂದು ಕಡೆ ಇನ್ಸ್ಪೈರ್ ಮಾಡಿದ್ರೆ ವಿಲ್ ಬಿ ಮೋರ್ ದೆನ್ ಹ್ಯಾಪಿ. ಸೊ ದ್ಯಾಟ್ ವಾಸ್ ಇವತ್ತಿನ ಜಸ್ಟ್ ಕ್ಯೂರಿಯಸ್. ಅಂಟಿಲ್ ದೆನ್ ಸ್ಟೇ ಕ್ಯೂರಿಯಸ್.